ಪ್ರಿಯ ವೀಕ್ಷಕರೇ, ಮೈ ಚಾನೆಲ್ ಬೆಂಗಳೂರಿಗೆ ನಿಮ್ಮ ಹೃದಯಪೂರ್ವಕ ಸ್ವಾಗತ. ಇವತ್ತು ನಾವು ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘ 2ನೇ ಸಭೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಲು ಸಂತೋಷ ಪಡುತ್ತಿದ್ದೇವೆ. ಈ ಸಭೆ 30 ಜೂನ್ 2025 ರವಿವಾರದ ದಿನ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಯಿತು. ಮುಖ್ಯ ಅತಿಥಿಗಳು ಶ್ರೀ ರಾಮನಾಯಕ್, ರಿಟೈರ್ಡ್ IAS, ಶ್ರೀ ರಾಮನ್, ರಿಟೈರ್ಡ್ IAS, ಶ್ರೀ ಎಲ್ ಭೈರಪ್ಪ, ಮಾಜಿ NGO ಪ್ರೆಸಿಡೆಂಟ್, ಮತ್ತು ಸಂಘದ ಪ್ರೆಸಿಡೆಂಟ್ ಶ್ರೀ ಜಿ ನಾಗರಾಜ್ ಇವರಗಳ ಜೊತೆಯಲ್ಲಿ ಸಂಘದ ಕೋರ್ ಕಮಿಟಿ ಮೆಂಬರ್ಸ್ ಶ್ರೀ ಸುರೇಶ್ ಚಂದ್ರ, ಡಾಕ್ಟರ್ ಚೌಡಯ್ಯ, ಶ್ರೀ KP ಶ್ರೀನಿವಾಸ್, ಶ್ರೀ ಬೈರೇಗೌಡ, ಶ್ರೀ ಗೋವಿಂದರಾಜಲು, ಶ್ರೀ ಹನುಮೇಗೌಡ, ಶ್ರೀ ಕಾಂತರಾಜ್ ಉರ್ಸ್, ಶ್ರೀ ಮುನಿವೆಂಕಟಸ್ವಾಮಿ, ಶ್ರೀ ಯಲ್ಲಪ್ಪ, ಶ್ರೀ ಉದಯ ಶಂಕರ್, ಶ್ರೀ ಬಸವರಾಜು, ಶ್ರೀಮತಿ ಗೀತಾ, ಶ್ರೀಮತಿ ಪುಷ್ಪಾ, ಶ್ರೀಮತಿ ಶಂಕರಿ ಕೂಡ ಪಾಲ್ಗೊಂಡಿದ್ರು. ಬನ್ನಿ ಈ ಕಾರ್ಯಕ್ರಮವನ್ನು ನೋಡೋಣ. ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಮತ್ತು ಶ್ರೀ ಗೋವಿಂದರಾಜು ತಂಡದಿಂದ ಹಾಡುಗಳು ಇಂದ ಪ್ರಾರಂಭ ಆಯಿತು. ಅದನಂತರ ಶ್ರೀಮತಿ ಸೌಭಾಗ್ಯ ಲಕ್ಷ್ಮಿಯವರು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ನಂತರ ನಾಡಗೀತೆ, ನಂತರ 2 ನಿಮಿಷಗಳ ಮೌನಚಾರಣೆ ಮತ್ತು ಮುಖ್ಯ ಅತಿಥಿಯಿಂದ ದೀಪ ಬೆಳಗುವ ಕಾರ್ಯಕ್ರಮ ನಾಡಿನ ಮುಖ್ಯ ಅಂಗವಾಗಿತ್ತು. ಪ್ರಿಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಸುದ್ದಿಗೆ ನೋಡ್ತಾ ಇರಿ ಮೈ ಚಾನೆಲ್ ಬೆಂಗಳೂರು. ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಹಾಗಾಗಿ ನಾವು ದಯಮಾಡಿ ಅಲ್ಲೇನು ರಿಜಿಸ್ಟರ್ ನಮ್ಮದೇ ಕಾರ್ಯಕ್ರಮಗಳು ಇದೇ ರೀತಿ ಪ್ರತಿ ವರ್ಷಗಳು ಮುಂದುವರಿತಿದೆ. ಕೂತ್ಕೊಳ್ಳಿ. ಈಗ ನಮ್ಮ ಗೋವಿಂದರಾಜು ಅವರು ಮಾತಾಡ್ತಾರೆ ನೋಡಿ.
ಎದೆಯಲ್ಲಿ ಸಂತಸ ಹೊರಲು ಇದು ಅನ್ಯ ಮೃಗಗಳು ಈ ಭೂಮಿಗೆ ಇದ್ದಾರೋ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂಧರ ಗುಡಿ ಅಂಧರ ಗುಡಿ ಚಂದರ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ ನಾವಿರುವ ತಾಣವೇ ಅಂಧರ ಗುಡಿ ಅಂಧರ ಗುಡಿ ಚಂದರ ಗುಡಿ ಅಂದದ ಕನ್ನಡ ನಾಡಿನಲ್ಲಿ ಸುಗಂಧದ ಸೊಗಗಿನ ಬೀಡಿನಲ್ಲಿ ಅಂದದ ಕನ್ನಡ ನಾಡಿನಲ್ಲಿ ಸುಗಂಧದ ಸೊಗಗಿನ ಬೀಡಿನಲ್ಲಿ ಎಂದೆಂದು ಮಣ್ಣಾಗುವೆ ಎಂದೆಂದು ಶಿಲೆಯಾಗುವೆ ಎಂದೆಂದು ಶಿಲೆಯಾಗುವೆ
ಹಾಗೆ ಇವತ್ತಿನ ಅಧ್ಯಕ್ಷತೆಯನ್ನ ನಮ್ಮ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಅವರು ವಹಿಸಬೇಕು ಅಂತ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕಳಿಸ್ತಾ ಇದ್ದೇನೆ. ಈಗ ಮೊದಲನೇದಾಗಿ ಕಾರ್ಯಕ್ರಮದ ಮೊದಲನೇ ಹಂತ ಹೇಳ್ದಂಗೆ ದೇವತಾ ಪ್ರಾರ್ಥನೆ ನಮ್ಮ ಸಹೋದರಿ ಶ್ರೀಮತಿ ಸೌಭಾಗ್ಯಲಕ್ಷ್ಮಿ ಅವರಿದ್ದಾರೆ. ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನೂತಂ ಮಹಾದೇವಸುತಂ ಗುರುಗುಹನೂತಂ ಮಾರಕೋಟಿ ಪ್ರಕಾಶಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸ ಸ್ಮರಾಮಿ ಮಹಾಗಣಪತಿಂ. ಸೌಭಾಗ್ಯಲಕ್ಷ್ಮಿ ಅವರಿಗೆ ಬಹಳ ಧನ್ಯವಾದಗಳು. ಇವರ ಸಂಗೀತ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಅವ್ರು ಇನ್ನೂ ಗೀತೆ ಹಾಡ್ತೀನಿ ಅಂತಂದ್ರೆ ಬೇಡ ಅಂತ ಲೇಟ್ ಹೇಳಿದ್ರು. ಸೊ ಈಗ ಕಾರ್ಯಕ್ರಮದ ಪ್ರಕಾರ ನಾಡಗೀತೆಯನ್ನ ರೆಕಾರ್ಡಲ್ಲಿ ಹಾಕಿ ಹಾರಿಸ್ತಾರೆ. ನಾವು ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ಗೌರವ ಸೂಚಿಸಬೇಕು ಅಂತ ಕೇಳ್ಕೊಳ್ತೇನೆ. ನಾಡಗೀತೆ ಜನನಿಗೆ ಜೀವವುನಿಂದ ದೇಶ ಹಸುರಿನ ಗಿರಿಗಳ ಸಾರೆ ನಿನ್ನಯ ತೊರಗಿನ ಮಾರೆ ಕಪಿಲ ಪತಂಜಲ ಗೌತಮ ಜಿರನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವದೇವ್ಯಾರಣ್ಯ ರನ್ನ ಷಡಕ್ಷರಿ ಪುಣ್ಯ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ರಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವೀರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲಪ ಹೊಯ್ಸಳರಾಡಿದ ನಾಡೆ ಕಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರದಂಗ ಚೈತನ್ಯ ಪರಮಹಂಸರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕಣ ತಿಳಿಯುವ ನೋಟ
ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮಲ್ಲಿ ಇದ್ದು ಇತ್ತೀಚೆಗೆ ನಿಧನ ಹೊಂದಿರತಕ್ಕಂಥ ನಮ್ಮ ಇಲಾಖೆಯ ನಿವೃತ್ತ ನೌಕರರ ನೌಕರಿಗೋಸ್ಕರ ಒಂದಿಷ್ಟು ಶ್ರದ್ಧಾಂಜಲಿ ಕಾರ್ಯಕ್ರಮ ಅವನ್ನ ನಡೆದುಕೊಳ್ಬೇಕು. ಯಾಕೆಂದ್ರೆ ಕಳೆದ ಬಾರಿನಲ್ಲಿ ಎಷ್ಟು ಜನ ಬಂದಿದ್ದು ಜನ ಇದ್ದರು. ಎಕ್ಸಾಂಪಲ್ ಒಂದು 2-3 ಹೇಳ್ತೀನಿ, ಹೇಳಕ್ಕಾಗೋದಿಲ್ಲ. ತಿಮ್ಮರಾಯಪ್ಪನವರು, ಹಾಲಸ್ವಾಮಿ, ಉಮಾಕಾಂತ್ ಭಾಷಣ ಮಾಡಿದ್ರು. ಹಾಗಾಗಿ ಕೃಷ್ಣಪ್ಪ ಇತ್ತೀಚೆಗೆ ಕೃಷ್ಣಪ್ಪ ನರಸದವರು ಕೃಷ್ಣಪ್ಪ ಅವರ ನಿಧನ ಹೊಂತದಿಂದ ಯಾವ್ದು ನೆವರ್ ಎಕ್ಸ್ಪೆಕ್ಟೆಡ್ ಅಂತ ಬಹಳ ನಗುಮುಖದ ಚೆಲುವ ಅಂತ ಹೇಳ್ತಾರಲ್ಲ, ಅವ್ನು ಕೃಷ್ಣನ್ ತರನೇ ಇದ್ದ. ಅಷ್ಟೊಂದು ಚೆನ್ನಾಗಿದೆ. ಹಾಗೆ ಅಂತವ್ರು ಕೂಡ ಏಕಾಏಕಿ ತಿರೋದು ಅನ್ನೋದು ಬಹಳ ದುಃಖಕರ ವಿಚಾರ. ಹಾಗಾಗಿ ನಾವು ಎಷ್ಟೋ ಜನ ನಮಗೆ ಇನ್ನೂ ತಿರೋದು ಗೊತ್ತಿಲ್ಲ. ಬಟ್ ನಿಮ್ಗೆಲ್ಲ ನೋಡಿದಾಗ ಏನನ್ನಿಸ್ತದೆ ಅಂತಂದ್ರೆ ನಮ್ಮ ಸಾವಿನ ಗಂಟೆ ಇದೆಯಲ್ಲ ಬಹಳ ನಿಧಾನ ಆಗಿದೆ ಅಂತ ಕಾಣಿಸ್ತದೆ. ನಾವೆಲ್ಲ ನೋಡಿ ಈಗ ಎಲ್ಲರೂ ಇವಾಗ 60, 70, 80, 90 ಬಹಳ ಆಶ್ಚರ್ಯ. ಹೀಗೆ ದೇವರು ನಮ್ಮನ್ನೆಲ್ಲ ಕಾಪಾಡ್ಲಿ. ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ನಮ್ಮ ಬುದ್ಧಿಗೆ ಸಾಹೇಬ್ ಹೇಳಿದಂಗೆ ಅವರ ಒಂದು ಚಟುವಟಿಕೆಗಳಿದೆಯಲ್ಲ, ಮಾರ್ನಿಂಗ್ ವಾಕಿನ ಚಟುವಟಿಕೆಗಳು ಬರ್ತಾ ಇದ್ದಾರೆ. ಭೈರಪ್ಪನವರು ಬನ್ನಿ. ಈಗ ನಮ್ಮ ನಿವೃತ್ತ ನೌಕರರ ಕೇಂದ್ರ ಸಮಿತಿಯ ಅಧ್ಯಕ್ಷ ಅಂತ ಡಾಕ್ಟರ್ ಭೈರಪ್ಪನವರು, ಭೈರಪ್ಪನವರು ಕರೆದಿದ್ವಿ. ಅವರು ನಮ್ಮೆಲ್ಲರ ಮೇಲೆ ಬಹಳ ಪ್ರೀತಿ ವಿಶ್ವಾಸಗಳನ್ನಿಟ್ಟು ನಿವೃತ್ತ ನೌಕರರ, ಇಡೀ ರಾಜ್ಯದ ನಿವೃತ್ತ ನೌಕರರ ಹೇಳಿಕೆಗೋಸ್ಕರ ಹೋರಾಡ್ತಕ್ಕಂಥ ಡಾಕ್ಟರ್ ಭೈರಪ್ಪನವರು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ಬುದ್ಧಿಗರ ಕಾರ್ಯಕ್ರಮವನ್ನು ಶ್ಲಾಘಿಸಬೇಕು. ಈಗ ಹಾಗಾಗಿ ಎಷ್ಟೋ ಜನ ಬೆಳಗಿನ ವಾಯುವಾಹನಕ್ಕೆ ಹೋದಾಗ ಆರೋಗ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರನ್ನ ಫಾಲೋ ಮಾಡೋದ್ರಿಂದ ನಾವು ನವಲಕೆ ಹಾಗೂ ನಮ್ಮ ಆರೋಗ್ಯ ಎರಡು ಇಂಪ್ರೂವ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಸತಿ ಯಾವಾಗ ಕರೆದಾಗ ಗುದ್ದಿಗೆಯವ್ರನ್ನ ನಮ್ಮಲ್ಲಿ ಕರೆಸಿ ವಿಶೇಷವಾಗಿ ಅವ್ರನ್ನ ಉಪನ್ಯಾಸವನ್ನ ಮಾಡಿಸೋಣ. ಅದಕ್ಕೆ ಗುದ್ದಿಗೆಯವ್ರು ಒಪ್ಕೊಳ್ತಾರೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಇಲಾಖೆಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಕುಟುಂಬದ ಎಲ್ಲ ಸಹೋದರ ಸಹೋದರಿಯರೇ, ಅವರ ಕುಟುಂಬದ ವರ್ಗದವರೇ ಹಾಗೂ ಎಲ್ಲ ಸ್ನೇಹಿತರೆ, ನಾವು ಸುಮಾರು ಎಲ್ಲರೂ 30ರಿಂದ 35 ವರ್ಷಗಳ ಸುದೀರ್ಘ ಸೇವೆಯನ್ನ ಇಲಾಖೆಯಲ್ಲಿ ಸಲ್ಲಿಸಿದ್ದೀವಿ. ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಜೊತೆಗೆ ಇರೋದಕ್ಕಿಂತ ಹೆಚ್ಚಾಗಿ ನಾವು ಇಲಾಖೆಗಳಲ್ಲಿ ನಾವು ಒಂದು ಕುಟುಂಬವಾಗಿ ಕೆಲಸವನ್ನ ನಿರ್ವಹಿಸ್ತಾ ಬಂದಿರ್ತೀವಿ. ಈ ಒಂದು ನಾವು ಎಲ್ಲರೂ 60 ಆಸುಪಾಸು 55 ಇದ್ದಾರೆ, 58 ಆಮೇಲೆ 60ರಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಎಲ್ಲರೂ ನಿವೃತ್ತಿ ನಂತರ ನಾವೆಲ್ಲ ಎಲ್ಲ ಸ್ನೇಹಿತರು ಒಂದುಗೂಡುವ ಅವಕಾಶ ಇದೆಯೇ ಅಂತೇಳಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ನಾವೆಲ್ಲರೂ ಒಂದ್ ಕಡೆ ನಮ್ಮ ಒಬ್ಬರ ಮುಖ ಒಬ್ಬರು ನೋಡೋದಕ್ಕೆ ಸಾಧ್ಯ ಆಗ್ತದ ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಚಿಂತನೆ ಇತ್ತು. ಈ ಒಂದು ಚಿಂತನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವೆಲ್ಲ 2023ರಲ್ಲಿ ಒಂದು ಗೆಟ್ ಟುಗೆದರ್ ಸಮ್ಮೇಳನವನ್ನ, ಮೊದಲನೇ ಸಮ್ಮೇಳನವನ್ನ ಆಚರಿಸಿದ್ವಿ. ಅದರಿಂದ ಉತ್ಸುಕರಾಗಿ ನಾವು ನಿವೃತ್ತ ನೌಕರ ಸಂಘವನ್ನ ಯಾಕೆ ರಿಜಿಸ್ಟರ್ ಮಾಡಿಸಬಹುದು ಅನ್ನೋದು ನಮ್ಮ ತಲೆಯಲ್ಲಿ ಬಂತು. ಹಂಗಾಗಿ ನಮ್ಮೆಲ್ಲ ಕೋರ್ ಕಮಿಟಿಯ ಸದಸ್ಯರ ಸಹಕಾರ, ನಮ್ಮ ಚಲಬೆಳದ ದಮಯಂತ ಏರಿಯಾದ ನಮ್ಮ ಅಧ್ಯಕ್ಷರು ನಮ್ಗೆಲ್ಲ ಮೋಟಿವೇಶನ್ ಮಾಡಿ ರಿಜಿಸ್ಟ್ರೇಷನ್ ಸಹ ಆಗಿದೆ. ಲಾಸ್ಟ್ ವೀಕ್ ಅಲ್ಲಿ ರಿಜಿಸ್ಟ್ರೇಷನ್ ಬಂದಿದೆ. ಇದಕ್ಕೆ ಸಮಯ ಗಳಿಸೋದಕ್ಕೆ ನಾನು ಸಂತೋಷ ಪಡ್ತೀನಿ. ನಮ್ಮ ಉದ್ದೇಶ ಒಂದು 25 ಜನ ಸೇರಿದ್ರೆ ಸಾಕು, ನಾವು ಗೆಟ್ ಟುಗೆದರ್ ಮಾಡೋಣ ಅನ್ನುವಂತ ಅದರಿಂದ ಪ್ರಾರಂಭ ಆದ್ದು. ಕಳೆದ ಸಮಾವೇಶದಲ್ಲಿ ಒಂದು 150 ಜನ,
ಇವತ್ತು ಆಲ್ರೆಡಿ ನಮಗೆ 185 ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ನಿವೃತ್ತರು ಏನಿದ್ದಾರೆ 75 ವರ್ಷ ಮಾಡಿರೋ ಸುಮಾರು 60 ಜನ, ನಮ್ಗೆ 60 ವರ್ಷ 75 ವರ್ಷ ಆಗಿದೆ ಅಂತ ರಿಜಿಸ್ಟರ್ ಮಾಡಿದ್ದಾರೆ. ಅವರಿಗೆ ನಾವು ಸೌಭಾಗ್ಯ, ಅವರಿಗೆಲ್ಲ ಒಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಸಹ ಇವತ್ತು ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಏನೋ ಒಂದು ಸಂಘವನ್ನ ನೋಂದಣಿ ಮಾಡಿದರೆ ಈ ಒಂದು ಸಂಘವನ್ನು ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆಶಿಸ್ತಾ, ಈ ಒಂದು ಸಮಾರಂಭಕ್ಕೆ ನಮ್ಮ ಇಲಾಖೆ ಆಯುಕ್ತರು ಬರ್ಬೇಕಾಗಿತ್ತು. ಅವರು ಹೊರಟಿದ್ದರು, ಇನ್ನು ಬರ್ತಾ ಇದೆ ಆಂಧವೆಯಲ್ಲಿದ್ದರು. ಏನೋ ಎಮರ್ಜೆನ್ಸಿ ಬಂದಿದ್ರಿಂದ ಅನಿವಾರ್ಯ ಕಾರಣದಿಂದ ನಾನು ಬರೋಕ್ಕಾಗಲ್ಲ, ಲೇಟ್ ಆಗ್ಬೋದು, ಬಂದು ಅಟೆಂಡೆನ್ಸ್ ಆಗ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಕಾರ್ಯಕ್ರಮ ತಡವಾಗಿ ಅವ್ರಿಗೋಸ್ಕರ ಆಂಧವೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ವೇಟ್ ಮಾಡಿ ತಡವಾಗಿ ಪ್ರಾರಂಭ ಮಾಡ್ಲಿಕ್ಕೆ ಕ್ಷಮಿಸಿ. ಈ ಒಂದು ಸಮಾರಂಭಕ್ಕೆ ನಮ್ಮ ನಿವೃತ್ತ ನಿರ್ದೇಶಕರಲ್ಲಿ ಸೀನಿಯರ್ ಮೋಸ್ಟ್ ಆದಂತ ನಮ್ಮ ಸಂಘದ ಅಧ್ಯಕ್ಷರಾದಂತ ಜಿ ನಾಗರಾಜ್ ಅವರನ್ನ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಲಾಖೆಯಲ್ಲಿ ನಮ್ಮ ಜೊತೆಗೆ ಸೇವೆ ಸಲ್ಲಿಸಿ ತದನಂತರ IAS ಅನ್ನ ಪಡೆದು ಹಲವಾರು ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ, ಆದರೂ ಸಹ ನಾವು ಕೈಗಾರಿಕೆ ಬಂದು ವಾಣಿಜ್ಯ ಇಲಾಖೆಯ ಕುಟುಂಬದ ಸದಸ್ಯರೇ ಅಂತೇಳಿ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ರಾಮಣ್ಣ ನಾಯಕ್ ಸಾಹೇಬರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೆ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಮತ್ತೆ ಇದೇ ತರ ನಮ್ಮ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ತದನಂತರ IAS ಪಡೆದು ಸೌಮ್ಯ ಮೂರ್ತಿ, ಹೆಚ್ಚು ಮಾತಿಲ್ಲ ಬರೀ ಕೆಲಸ ಅಂತ ಪ್ರವೃತ್ತಿಯನ್ನು ಇಟ್ಕೊಂಡಂತ ಶ್ರೀರಾಮನ್ ಸಾಹೇಬರು ಅವರು ಸಹ ಈ ಸಮಾರಂಭ ಆಗಮಿಸಿದರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಕೊನೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಈಗ ನಮ್ಮ ನಿವೃತ್ತ ನೌಕರ ಸಂಘ ರಾಜ್ಯ ಮಟ್ಟದ ಸಂಘ ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ ಭೈರಪ್ಪನವರು, ಅವರು ನಿವೃತ್ತರ ಬಗ್ಗೆ ನಾನು ಸಾಕಷ್ಟು ಮಾತಾಡಬೇಕು ನೋಡ್ರೆ ನಾನು ಬರ್ತೀನಿ ಅಂತೇಳಿ ನಾವು ಕೇಳಿದ ತಕ್ಷಣ ಬಂದು ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಅವ್ರನ್ನ ಹೃತ್ಪೂರ್ವವಾಗಿ ಬರಮಾಡ್ಕೊಂತ ಸ್ವಾಗತವನ್ನು ಬಯಸಿದ್ದೇನೆ. ನಿವೃತ್ತ ನೌಕರ ಸಂಘದ ಉಪಾಧ್ಯಕ್ಷ ಆನಂದಪ್ಪನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಸ್ನೇಹಿತರು ಇಲಾಖಾ ಸಂಘದ ಉಪಾಧ್ಯಕ್ಷರಾದಂತಹ ಚೌಡಯ್ಯನವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ಮುನಿಯನ್ ಸ್ವಾಮಿ ಅವರು ಸಹ ಸೀನಿಯರ್ ಮೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಸಹ ನಮ್ಮ ಸಂಘದ ಉಪಾಧ್ಯಕ್ಷರು, ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಚಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ಇದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲ ಇಲಾಖೆಯ ದಿಗ್ಗಜರು ಅಂತ ಹೇಳಿ ನಾವೇನು ಕರಿತೇವೆ, ಅಪರ ಅಧಿಕ ನಿರ್ದೇಶಕರು, ಜಂಟಿ ನಿರ್ದೇಶಕರು, ಉಪನಿರ್ದೇಶಕರು, ಸಹಾಯಕ ನಿರ್ದೇಶಕರು, ಎಲ್ಲ ಸೂಪರಿಂಟೆಂಡೆಂಟ್ಗಳು, FDA, SDAಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ನನ್ನ ಹಿರಿಯಣ್ಣ ಅಕ್ಕಂದಿರು ಮತ್ತೆ ಸಹೋದರರು, ಸ್ನೇಹಿತರು, ತಾವೆಲ್ಲರೂ ಈ ಕಾರ್ಯಕ್ರಮ ಬಂದಿದೆ. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ಅತ್ಯಂತ ಆನಂದಪೂರ್ವಕವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಇಲಾಖೆ ಎಲ್ಲ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಒಟ್ಟು ಮಾಧ್ಯಮ ಮಿತ್ರರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಸ್ಟಾರ್ಟ್ ಆಗ್ತದೆ, ದಯವಿಟ್ಟು. Thank you.
ಈಗ ನಮ್ಮ ದೀಪ ಬೆಳಗುವುದರಲ್ಲಿ ಅತಿ ಹಿರಿಯರು 95 ಸಂವತ್ಸರಗಳನ್ನ ಪೂರೈಸಿರ್ತಕ್ಕಂಥವ್ರು. ಕಳೆದ ಬಾರಿಯೂ ಅವರೇ ಹಚ್ಚಿದ್ರು, ಈ ಬಾರಿಗೂ ಅವ್ರು ನಮ್ಮ ಜೊತೆ ಇದ್ದಾರೆ. ನಾವು ಸಂತೋಷ ಪಡ್ತಕ್ಕಂಥ ವಿಚಾರ. ಅವರು ನಮ್ಮ ಇಲಾಖೆ ಈಗ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು, ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಡಾಕ್ಟರ್ ಎಲ್ ಭೈರಪ್ಪನವರು ಸಂಕ್ಷಿಪ್ತವಾಗಿ ಮಾತಾಡಿ ತಮ್ಮ ಅಭಿಪ್ರಾಯವನ್ನ, ತಮ್ಮ ಸಪೋರ್ಟ್ ಅವ್ರು ಸಪೋರ್ಟ್ ಬೇಕು ನಮಗೆ. ಹಾಗಾಗಿ ಚೌಡೇನವರು ಡಿಸ್ಕಸ್ ಮಾಡಿ ಎಷ್ಟೊತ್ತು ಮಾತಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಲಿ. ಸದ್ಯ ಭೈರಪ್ಪನವ್ರನ್ನ ಆತ್ಮೀಯವಾಗಿ ನಾನು ವೇದಿಕೆಗೆ ಕರೀತಾ ಇದ್ದೀನಿ. ಅವರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸ್ತೇನೆ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿವೃತ್ತ ನೌಕರರ ಸಂಘದ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಹಿರಿಯರು ಆದಂಥ ಗೌರವಾನ್ವಿತ ಶ್ರೀ ನಾಗರಾಜ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದಂಥ ರಾಮಣ್ಣ ನಾಯಕ್ ಅವರೇ, ಶ್ರೀರಾಮನವರೇ, ಇತರೆ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತರು, ಸರ್ಕಾರಿ ನೌಕರರ ಸಂಘದಲ್ಲಿ ಒಟ್ಟಾಗಿ ಸೇವೆ ಸಲ್ಲಿಸಿದಂಥ ಆತ್ಮೀಯರು ಹಾಗೂ ಸಾಹಿತಿಗಳಂತ ಸನ್ಮಾನ್ಯ ಡಾಕ್ಟರ್ ಚೌಡಯ್ಯನವರೇ, ಶ್ರೀಯುತ ಬೈರೇಗೌಡರವರೇ, ಹನ್ಮೇಗೌಡರವರೇ, ವೆಂಕಟಸ್ವಾಮಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರೇಶ್ ಚಂದ್ರ ಅವರೇ, ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಅರ್ಸ ಅವರೇ, ನನ್ನ ಜೊತೆಯಲ್ಲಿ ಆಗಮಿಸಿರ್ತಕ್ಕಂಥ ನಿವೃತ್ತ ನೌಕರ ಸಂಘದ ಖಜಾಂಚಿಗಳಾದಂಥ ನನ್ನ ಆತ್ಮೀಯರಾದಂಥ ಎಸ್ ಎ ಮಾನವಪ್ಪನವರು, ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಮತ್ತು ನನ್ನ ಕಿರಿಯರೇ, ಸನ್ಮಾನ್ಯರೇ, ಸನ್ಮಾನ್ಯ ಚೌಡಯ್ಯನವರು ನನ್ನ ಬಗ್ಗೆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಬಹುಶಃ ಇಲ್ಲಿ ಭಾಗವಹಿಸಿರೋರೆಲ್ಲ ಚೌಡಯ್ಯನೋ ಆಗಿರ್ಬೋದು, ಬೈರೇಗೌಡನಾಗಿರ್ಬೋದು, ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದು ಹೋರಾಟ ಮಾಡ್ತೀವಿ ಅಂತೇಳಿ ಭರವಸೆ ಇಟ್ಟಿರ್ತಕ್ಕಂಥ ನಮ್ಮ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಲ್ ಭೈರಪ್ಪನವರಿಗೆ ಒಂದು ಪುಷ್ಪಗುಚ್ಛ ಇಟ್ಟು ಸನ್ಮಾನಿಸ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರ ಜೊತೆ. ಖಜಾಂಚಿ ಆನಂದಪ್ಪನವರು ಸಹ ಪುಷ್ಪಮಾಲಿಕೆಯನ್ನು ಅರ್ಪಿಸಿ ಗೌರವ ಮಾಡ್ತಾರೆ. ಇನ್ನೊಂದು ಪ್ರಮುಖವಾದಂಥ ವಿಷಯ, ಸನ್ಮಾನ್ಯರೇ, ನಮಸ್ಕಾರ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಿ ನಾಗರಾಜ್ ಅವರೇ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಯಾದಂಥ ಶ್ರೀ ಭೈರಪ್ಪನವರೇ, ಡಾಕ್ಟರ್ ಚೌಡಯ್ಯನವರೇ ಮತ್ತು ಕೈಗಾರಿಕಾ ಇಲಾಖೆಯ ವಿವಿಧ ನಿವೃತ್ತ ನೌಕರರ ಸಂಘದ ವಿವಿಧ ಪದಾಧಿಕಾರಿಗಳೇ, ಈಗ ನಿವೃತ್ತಿ ಆದ ನಂತರ ಆಗುವ ಸಮಸ್ಯೆಗಳ ಬಗ್ಗೆ ಈಗಾಗಲೇ ಆರೋಗ್ಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಅನ್ನೋ ಬಗ್ಗೆ ಕೆಲವು ಬೇಡಿಕೆಗಳನ್ನ ಕೆಲವು ಇಟ್ಟಿದ್ದಾರೆ. ಅದನ್ನು ಸರ್ಕಾರದ ವತಿಯಿಂದ ತಗೊಂಡು ಅದರ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಅದೇ ರೀತಿಯಲ್ಲಿ ನಾನು ಇನ್ನೊಂದು ಸಲಹೆಯನ್ನು ನಮ್ಮ ಮುಂದೆ ಇಡ ಬಯಸ್ತೇನೆ. ಏನಂತಂದ್ರೆ, ಸರ್ವಿಸಲ್ಲಿದ್ದಾಗ ಏನೋ ಕಷ್ಟ ಬಿದ್ದು ಏನೋ ಒಂದು ಆಸ್ತಿ ಮಾಡಿರ್ತೀವಿ. ಆ ಆಸ್ತಿಯನ್ನ
ತಮ್ಮ ಮಕ್ಕಳಿಗೆ ಯಾವ ರೀತಿ ಅದನ್ನು ವಿಂಗಡಣೆ ಮಾಡಬೇಕು, ಬಿಲ್ ಅನ್ನು ಯಾವ ರೀತಿ ಮಾಡಿಕೊಡ್ಬೇಕು. ನಮ್ಮ ಪ್ರತಿಯೊಬ್ಬರೂ ನಿವೃತ್ತಿ ಆದ ನಂತರ ಇವತ್ತೆಲ್ಲ ಒಂದು ದಿವಸ ನಾವು ಈ ಲೋಕವನ್ನು ತಿಳಿದು ಬೇರೆ ಕಡೆ ಹೋಗ್ಬೇಕಾಗ್ತದೆ. ಆದರೆ ಸಮಸ್ಯೆಯನ್ನು ಉಂಟಾಕ್ಬಿಟ್ಟು ಹೋಗಬಾರ್ದು. ಯಾವ ರೀತಿ ಅದನ್ನ ಮಾಡಬೇಕು ಅಂತ ಲೀಗಲ್ ಏನು ಅಡ್ವೈಸ್ ಏನಿದೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅದನ್ನ ಒಂದು ಸಂಘದ ವತಿಯಿಂದ ಅದನ್ನು ಕೊಟ್ಟರೆ ಬಹಳ ಒಳ್ಳೇದಾಗ್ತದೆ. ಅದೇ ರೀತಿ ನಿವೃತ್ತಿ ಆದಾಗ ಒಂದು ಲಂಸಮ್ ಅಮೌಂಟ್ ಬರ್ತದೆ, ಗ್ರಾಚ್ಯುಟಿ ಇರ್ಬೋದು, ಪೆನ್ಷನ್ ಬೇರೆ ಬೇರೆ PF ಅಮೌಂಟ್ ಇರ್ಬೋದು, ಬೇರೆ ಬೇರೆ ಬರ್ತದೆ. ಬಹಳ ಜನಕ್ಕೆ ಅದನ್ನು ಯಾವ ರೀತಿ ಆರ್ಥಿಕವಾಗಿ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. 3-4 ವರ್ಷಗಳಲ್ಲಿ ಖರ್ಚು ಮಾಡಿ ಕೊನೆಗೆ ಆರ್ಥಿಕವಾಗಿ ಕಷ್ಟಕ್ಕೆ ಸಿಗಾಕೊಳ್ಳುವಂತ ಒಂದು ಸಂದರ್ಭಗಳನ್ನು ಸಹ ಬಹಳ ಸಹ ನೋಡಿದ್ವಿ. ಅದರಿಂದಾಗಿ ಆ ಒಂದು ಲಂಸಮ್ ಒಂದೇ ಸಲ ಬರತಕ್ಕಂಥ ಹಣವನ್ನು ಯಾವ ರೀತಿಯನ್ನು ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಅದರಿಂದ ಬರತಕ್ಕಂಥ ಆದಾಯವನ್ನು ಬಳಸ್ಕೋಬೇಕು ಅಂತ ಹೇಳಿ ಅನಾವಶ್ಯಕ ಖರ್ಚುಗಳು ಅನಾವಶ್ಯಕವಾಗಿ ಇದನ್ನ ಮಾಡದೆ ತಮ್ಮ ನಿವೃತ್ತಿ ಜೀವನಕ್ಕೆ ಯಾವ ರೀತಿ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಬಗ್ಗೆ ಸಹ ಆರ್ಥಿಕ ಸಲಹೆಯನ್ನು ಸಹ ಸಂಘದ ವತಿಯಿಂದ ಎಲ್ಲ ನಿವೃತ್ತಿ ಸದಸ್ಯರಿಗೆ ನೀಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಈ ಒಂದು ಸಂಘ ಪ್ರಾರಂಭಿಸಲು ನನಗೆ ಮೊನ್ನೆ ಗೊತ್ತಾಯ್ತು. 2 ವರ್ಷಗಳಿಂದ ನಾವು ಅದನ್ನು ಪ್ರಾರಂಭಿಸಿ ನಡೆಸ್ತಾ ಇದ್ದೀವಿ. 2ನೇ ಸಮಾವೇಶ ನಡೆಸ್ತಾ ಇದ್ದೀವಿ. ಈ ಒಂದು ಸಂಘದ ಬೆಳೆಯಲಿ ಮತ್ತು ಸದಸ್ಯರಿಗೆ ಎಲ್ಲ ರೀತಿಯ ನಿವೃತ್ತಿ ಕಾಲದಲ್ಲಿ ಉಂಟಾಗುವ ಸಮಸ್ಯೆಗಳಿರ್ಬೋದು ಅಥವಾ ಸಲಹೆಗಳೆಲ್ಲ ನೀಡಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ನನಗೆ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ 2 ಮಾತು ಹೇಳಲಿಕ್ಕೆ ಅವಕಾಶ ಕೊಡ್ತೀನಿ. ವಂದಿಸಿ ಮಾತನಾಡಿ. ಮಾಡಬೇಕು ನಮ್ಮ ಸ್ನೇಹಿತರು, ಒಳ್ಳೆ ಅಧಿಕಾರಿಗಳು ನೀವೆಲ್ಲ ಸೆಕ್ಷನ್ ಇದ್ದರು, ಎಲ್ಲ ಸೆಕ್ಷನ್ ಇದ್ದಾರಲ್ಲ ನಮ್ಮ ಸ್ನೇಹಿತರೆ. So, happy, more longevity and health. ಶ್ರೀರಾಮ ಸಾಹೇಬರು ಇದುವರೆಗೆ ನಮ್ಮ ಜೊತೆ ಇದ್ದು ಅವರ ಹಲವಾರು ಹಿತವಚನಗಳನ್ನ ಹೇಳ್ತಾ ಅವರ ಪ್ರೋತ್ಸಾಹ ತುಂಬಿದ ಮಾತುಗಳಿಗೆ ಅವರಿಗೆ ಧನ್ಯವಾದಗಳು ಸರ್. ಮುಂದಿನ ಸಭೆಗೆ ತಾವು ಬರಬೇಕು ಅಂತ ಅಡ್ವಾನ್ಸ್ ಆಗಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಇದೀಗ ನೆಕ್ಸ್ಟ್ ಇನ್ನೊಬ್ಬ IAS ಅಧಿಕಾರಿಗಳಂತ ಸನ್ಮಾನ್ಯ ಶ್ರೀ ರಮಣ್ಣ ನಾಯಕ್ ಅವರು 2 ಹಿತವಚನ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಸ್ನೇಹಿತರಾದ ಹಿರಿಯರಾದ ನಾಗರಾಜರೇ, ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ಪದಾಧಿಕಾರಿಗಳೇ, ಎಲ್ಲ ನಿವೃತ್ತ ಸಹೋದ್ಯೋಗಿಗಳು. ನಾನು ಈ ಇಲಾಖೆಯಲ್ಲಿ 31 ವರ್ಷ ಕೆಲಸ ಮಾಡಿದ್ದೀನಿ. ಸುಮಾರು 5 ವರ್ಷ ಈ ಇಲಾಖೆಯಿಂದ IAS ಅಲ್ಲಿ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದೇನಿಲ್ಲ. ಜೀವನದ ಮುಸ್ಸಂಜೆಯಲ್ಲಿ ಚೈತನ್ಯಯುತ ಜೀವನ ನಡೆಸಲಿಕ್ಕೆ ಏನು ಬೇಕೋ ಅದನ್ನು ಈ ಸಂಘ ಕೊಡ್ಲಿ. ನೀವು ಇನ್ನೂ ಆಕ್ಟಿವ್ ಆಗಿ ಉಳಿದ ಜೀವನವನ್ನು ಮಾಡಲಿಕ್ಕೆ ಈ ಸಂಘ ಒಂದು ಟಾನಿಕ್ ಆಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೆ ವಂದಿಸಿ ನನ್ನ 2 ಮಾತುಗಳನ್ನು. ರಾಮಣ್ಣ ನಾಯಕ್ ಶ್ರೀರಾಮ ಸಾಹೇಬರು ಮಾತಾಡ್ತಿದ್ರೆ ಟೈಮ್ ಸಾಕಾಗಿಲ್ಲ. ಹಾಗಾಗಿ ಮುಂದೆ ಅವ್ರಿಗೆ ಮೊದಲೇ ಚಾನ್ಸ್ ಕೊಟ್ಟು ಮಾತಾಡ್ಸಲಿಕ್ಕೆ ಒಂದು ಅವಕಾಶ ಬರಲಿ ಅಂತ ಈಗ ರಮಣ ನಾಯಕ್ ಮಾತಾಡಿದ್ದಾರೆ. ಅವ್ರಿಗೆ ನಾವು ಕುಮಾಲಿಕೆಯನ್ನು ಹರಿಸ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ನಮಗೆ ಗುರುರಾಜ್ ರಾವ್ ಅವರು ಈಗ ಉಪನ್ಯಾಸವನ್ನು ಮಾಡ್ತಾರೆ. ಅಬ್ದುಲ್ ಕಲಾಂ ಅವರ ನನ್ನ ಪುಸ್ತಕ ಬಿಡುಗಡೆ ಆದ ಮೇಲೆ ಒಂದು ಘಟನೆ ನಿಮ್ಗೆ ಹೇಳ್ತೀನಿ. ಗುಲ್ಬರ್ಗಾದಲ್ಲಿ ಲಕ್ಷಾಂತರ ಜನ ಮಕ್ಕಳಿದ್ರು,
ಮೈಕ್ ಹಿಡ್ಕೊಂಡು ಅವ್ರ ಭಾಷಣ ನಡೀತಿತ್ತು. ಅವ್ರು ಕೇಳಿದ್ರು ಎಷ್ಟೋ ಜನ ಮಕ್ಕಳಿಗೆ, ನೀವು ಎಷ್ಟು ಜನ ಇಂಜಿನಿಯರ್ಸ್ ಆಗ್ತೀರಿ, ಎಷ್ಟು ಜನ ಡಾಕ್ಟರ್ಸ್ ಆಗ್ತೀರಿ, ಎಷ್ಟು ಜನ ಸೈಂಟಿಸ್ಟ್ ಆಗ್ತೀರಿ, ಎಷ್ಟು ಜನ ಟೀಚರ್ಸ್ ಆಗ್ತೀರಿ ಅಂತ ಪ್ರಶ್ನೆ ಮಾಡಿದ್ರು. ಮಕ್ಕಳು ಕೈ ಎತ್ಕೊಂತ ಹೋದ್ರು. ಗುಲ್ಬರ್ಗ ಬೀದರ್ ಮಧ್ಯ ಹುಮ್ರಾಬಾದ್ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಅಲ್ಲಿಯ 10ನೇ ಕ್ಲಾಸಿನ ರಾಧಿಕಾ ಅಂತಕ್ಕಂಥ ಹುಡುಗಿ ಎತ್ಕೊಂಡು ಮೈಕನ್ನು ತಗೊಂಡ್ಲು. ಅಲ್ಲಿ ಸ್ವಲ್ಪ ಹಿಂದಿ ಭಾಷೆ ಜಾಸ್ತಿ, हिंदी प्रश्न ಕೇಳಿದ್ದು. अब्दुल कलाम जी, आपका भाषण तो बहुत अच्छा था, हमारा हृदय छू लिया. आप हम सबको पूछा कितना डॉक्टर्स, कितना इंजीनियर, कितना साइंटिस्ट, कितना टीचर्स बनना चाहते हो, लेकिन ಆದರೆ ಎಷ್ಟು ಜನ ರೈತರಾಗ್ತೀರಿ ಅಂತ ಯಾಕೆ ಕೇಳಲಿಲ್ಲ ಅಂತ ಈ ಮಗು ಕೇಳ್ಬಿಡ್ತು. ಎಲ್ಲರೂ ಚಪ್ಪಾಳೆ ಹೊರಡ್ಬಿಟ್ರು. ಮೀಡಿಯಾದವರು ಕಾಯ್ತಾ ಇದ್ರು. ನಾನು ವೇದಿಕೆ ಮೇಲೆ ಕೂತಿದ್ದೆ. ನಾನು ಯೋಚನೆ ಮಾಡಿದೆ, ಏನ್ ಮಾಡಬಹುದು ಇವಾಗ. ಇಟ್ಸ್ ಎ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ಐ ಆಮ್ ಟಾಕಿಂಗ್ ಆಫ್ ಎ ಕ್ರೈಸಿಸ್ ಮ್ಯಾನೇಜ್ಮೆಂಟ್. ವಾಟ್ ಕ್ಯಾನ್ ಯು ಡೂ? ಓಪನ್ ಮೈಕ್ ಇಟ್ಕೊಂಡಿದ್ರು, ಮೈಕ್ ಸೈಡ್ ಇಟ್ರು, ಕಾಮನ್ ಮೈಕ್ ಬಂದ್ರು. ಐ ಆಮ್ ಟಾಕಿಂಗ್ ದ ವರ್ಡ್ಸ್ ಆಫ್ ಅಬ್ದುಲ್ ಕಲಾಂ. ಎರಡೂ ಕೈ ಜೋಡಿಸಿದ್ರು. ರಾಧಿಕಾ, ಐ ಹ್ಯಾವ್ ಡನ್ ಎ ಬ್ಲಂಡರ್. I repeat this. Radhika, I have done a blunder. I beg apology. I will not repeat this mistake in future. Why did he do that? Yak Maritu. He had guts to accept I did a mistake. The day I feel I am ready to accept the mistakes andaga, we will grow. We will grow. ಎಲ್ಲಿ ಇಶ್ಯೂಸ್ ಬರುತ್ತೆ? ನಾನೊಬ್ಬ ಆಪ್ತ ಸಮಾಲೋಚನಕ್ಕೆ ಒಂದೆರಡು ವಿಷಯಗಳನ್ನ ಇಲ್ಲಿ ಲಿಂಕ್ ಮಾಡ್ತಾ ಹೋಗ್ತೇನೆ. ನನ್ನ ಹತ್ರ ಪೀಡಿಯಾಟ್ರಿಕ್ ಕೇಸಸ್ ಬರುತ್ತೆ, ಜೀರಿಯಾಟ್ರಿಕ್ ಕೇಸಸ್ ಬರುತ್ತೆ, ಏಜಿಂಗ್ ಪ್ರಾಬ್ಲಮ್ಸ್. ಇವತ್ತಿನ ಯಂಗ್ ಜನರೇಷನ್ಗೂ ಎಲ್ಡರ್ ಜನರೇಷನ್ಗೂ ಇರ್ತಕ್ಕಂಥ ಇಶ್ಯೂಸ್. ಇಲ್ಲಿ ಅನುಭವ ದೊಡ್ಡದ, ಓದು ದೊಡ್ಡದ? ಈ ತರದ ಇಶ್ಯೂಸ್ ಬರುವ ಸಾಧ್ಯತೆಗಳು ಮನೆಗಳಲ್ಲೇ ಬರುವ ಸಾಧ್ಯತೆಗಳಿರ್ತವೆ. ಅನುಭವ ಇರ್ತಾರೆ. ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ಕೊಡ್ತಾನೆ ಮತ್ತೆ. ಈಗ ಸಾಧಕರಿಗೆ ಸನ್ಮಾನ ಯಾಕೆ ಬಂದಿದೆ? ಬರ್ತಾರೆ, ರೇವಣ್ಣಗೌಡರು ಬರ್ತಾ ಇದ್ದಾರೆ ಮೇಲ್ಗಡೆ. ಇದಾದ ನಂತರ ನಮ್ಮಲ್ಲಿ ಬರೀ 3 ಜನಕ್ಕೆ ಒಂದೇ 10 ನಿಮಿಷ ಆಗಿ ಕೂತ್ಕೊಳ್ಳಿ. ಈಗ ಅವಾಗೆ ಡೈರೆಕ್ಟರ್ ಸೆಕ್ರೆಟರಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಕರ್ನಾಟಕ ಮ್ಯಾನೇಜಿಂಗ್ ಡೈರೆಕ್ಟರ್ ಹಿಡಿಕಾರು ಎಕ್ಸಿಕ್ಯೂಟಿವ್ KIDB ಇಂಥ ಹುದ್ದೆಗಳಲ್ಲಿ ಸಹಕರಿಸುವಷ್ಟು ಸದಸ್ಯ ನಿವೃತ್ತರಾಗಿದ್ದಾರೆ. ಈಗ ನಮ್ಮ ಜೊತೆ ಪ್ರೋತ್ಸಾಹ ಮಾಡಿಕೊಡುವ ಸನ್ಮಾನ್ಯ ಶ್ರೀ ನಾಗರಾಜ್ ಅವರಿಗೆ ನಮ್ಮ IAS ಅಧಿಕಾರಿಗಳಂತ ಶ್ರೀರಾಮನ್ ಅವರೆಲ್ಲ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ಚೌಡಯ್ಯ ಇದ್ರ ಮುಂದೆ ಮಾತಾಡ್ತಾ ಚೌಡಯ್ಯ ಅವರು ನಮ್ಮ ಇಲಾಖೆಯಲ್ಲಿ
ನಿವೃತ್ತಿ ಪಡೆದುಕೊಂಡು ಈಗ ಡಾಕ್ಟರ್ ಜೋಡಿ ಆಗಿ ಬದಲಾಗಿದ್ದಾರೆ ಅಂತ ಹೇಳಿದ್ರು. ಅವರು ಡಾಕ್ಟರೇಟ್ ತಗೊಂಡಿದ್ದಾರೆ, 25 ಹೆಚ್ಚು ಪುಸ್ತಕಗಳು ಬರೆದಿದ್ದಾರೆ. ಹಾಗಾಗಿ ಅವರಿಗೆ ಗೌರವ ಸಮರ್ಪಣೆ. ಪಟೇಲ್ ಪಾಠ ಬಂದಿದ್ದೀರಾ? ಈ ಸನ್ಮಾನ ಹೊಸ ಪಟೇಲ್ ಪಾಠ ಇಲ್ಲ, ಚೆನ್ನಪ್ಪ ನಮ್ಮ ಶ್ರೀತಾ ಬೈರೇಗೌಡ. ಈಗ ಬೈರೇಗೌಡ ಈ ಕಾರ್ಯಕ್ರಮದ ಬಹಳ ಉಸ್ತುವಾರಿ ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಲಿ. ಅವರು ಬಹಳ ಚೆನ್ನಾಗಿದೆ. ಹಾಗಾಗಿ ಬೈರೇಗೌಡರು ಈಗ ನನಗಿನ್ನ ಜೊತೆಯವರು ಆದ್ರೂ ಒಂದು ಮಾತಾಡಿದ್ರು. ಅವರು ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಎಲ್ಲರೂ ಘೋಷಣೆಯಾಗಿದ್ದು ನೀನೇನಾಯ್ತು ಅಂತಂದ್ರೆ ನಾನು ರಾಜಕೀಯ ಮಾಡ್ತೀನಿ ಅಂತಿಲ್ಲ. ನಾನು ಅಂದ್ಬಿಟ್ಟು ಏನ್ ರಾಜಕೀಯ ಮಾಡಿದೆ. ಈಗ ಎಲ್ಲರಿಗೆ ಹೊರಗೆ ಬೆಲೆ ಬಂದಿದೆ ಜಗನ್ಗೆ. ಒಂದು 4 ಕೋಟಿ 5 ಕೋಟಿ ಆಯ್ತು, ಒಂದು 20 ಎಕರೆ ಮಡಿಕೊಂಡವ್ರೆ. ಆಗ ಬೇಡ ಅಂತ ಇಲ್ಲ, ಅವ್ರು ಹೇಳಿದ ಪ್ರಕಾರ ಕರೆಕ್ಟಾಗಿ ಸೇವೆ ಮಾಡಬೇಕು ಅಂತ. ಈಗ ನಿವೃತ್ತಿಯ ನಂತರದಲ್ಲಿ ಈಗ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಓದಿಗೆಯಲ್ಲಿ ಅಧ್ಯಕ್ಷರಾಗಿ ತೊಡಗಿಸ್ಕೊಂಡಿದ್ದಾರೆ. ಈಗ ಕೆಡಿಪಿ ಮೆಂಬರ್ ಆಗಿ ಮೊದಲನೇ ಪದಾರ್ಪಣೆ ಮಾಡಿದ್ದಾರೆ ರಾಜಕೀಯದಲ್ಲಿ. ಮುಂದಿನ ರಾಜಕೀಯ ಭವಿಷ್ಯ ಬಹಳ ಚೆನ್ನಾಗಿರಲಿ. ಬಹುಶಃ ಮುಂದೆ MLA MP ಮಿನಿಸ್ಟರ್ ಆಗಿ ನಾವು ಜೀವನದಾಗಿದ್ದರೆ ಅವ್ರನ್ನ ಕರೆಸಿ ಸನ್ಮಾನ ಮಾಡ್ತೀವಿ. ಬೇರೆಗೌಡರಿಗೆ ಈಗ ಚೆನ್ನಪ್ಪ ಪಟೇಲ್ ಗೊತ್ತಿದೆ. ಓಕೆ, ದೇವರ ಆಶೀರ್ವಾದ ಇನ್ನೂ ಹೆಚ್ಚು ಹೆಚ್ಚು. ಈಗ 75 ವರ್ಷ ಊಟ ಆದ್ಮೇಲೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಊಟ ಊಟಕ್ಕೆ ನಾವು ಚೂಮಿಕಾಲಟ್ಟೆ 2:30ಕ್ಕೆ ಮತ್ತೆ ಸೇರೋಣ. ದಯಮಾಡಿ ತಾವು ಏನಾದ್ರು ಇನ್ಕಮ್ ಅನ್ಸಿದ್ರೆ ನನಗೆ ಕ್ಷಮೆ ಇರಲಿ. ಊಟ ಸಾವಿರಾರು ರೂಪಿಸ್ಕೊಂಡು ಬೇಗ ವಾಪಸ್ ಬನ್ನಿ ಅಂತ ನಾನು ಕೇಳ್ಕೊಳ್ತೇನೆ. ಇನ್ನೊಬ್ರು ಹಿರಿಯ ಮಿತ್ರರಾದ ಸನ್ಮಾನ್ಯ ಶ್ರೀ ಯಲ್ಲಪ್ಪನವರು, ಯಲ್ಲಪ್ಪ ಸ್ಪಾನ್ಸರ್ಸ್ ಇವರೊಬ್ರು 1 ವರ್ಷದಲ್ಲಿ ಇವಾಗ ಜೊತೆ ಇದ್ದಾರೆ. ಇವಾಗ ವರ್ಷ ಅವರಿಗೆ ಏನು ಹೊರೆ ಹಾಕೋದು ಬೇಡ ಅಂತ ಹೇಳಿ ಹಾಕಿಲ್ಲ. ಮುಂದಿನ ದಿನಗಳಲ್ಲಿ ಹಾಕ್ಬೋದನ್ನೋ ಗೊತ್ತಿಲ್ಲ. ಈಗ ಊಟಕ್ಕೆ ಬಿಡು, ದಯಮಾಡಿ ಎಲ್ಲರೂ ಊಟ ಮುಗಿಸ್ಕೊಂಡು ಇನ್ನು ನೀವು ಹೆಚ್ಚು ಸಹಕಾರ ವರ್ಷ ಇದ್ದೇ ಇರ್ತದೆ. ವಾಯ್ಸ್ ಕಳಿತು ಹುಡುಕ್ತಾ ಇದೆ ಎಲ್ಲಿ ಹಾಗೆ ಅಂತ ಇನ್ಯಾರು ಕೆಳಗಡೆ ಇರೋರು ಬಂದ್ರೆ ಸ್ಮೈಲ್ ಮಾಡ್ಬೇಕಾ? ಸಂತೋಷದ ಸಮಾರಂಭ ಇದೆ, ಎಲ್ಲರೂ ಸಂತೋಷವಾಗಿರ್ಬೇಕು. ಯಾರು ಅನ್ಯತಾ ಭಾವಿಸಬಾರ್ದು. ಎಲ್ಲ ಒಗ್ಗಟ್ಟಲ್ಲಿ ಕೆಲಸ ಆಗಿದೆ. ಬರಬೇಕು ಊಟ ಮಾಡಬೇಕು. ನನಗೂ ಎಲ್ಲ ನನಗೂ ಬೇಕಿದೆ. ನೌಕರರ ಸಂಘ ಸ್ಥಾಪನೆ ಆಗಿರೋ ಬಗ್ಗೆ ಸುರೇಶ್ ಚಂದ್ರ ಅವರು ಮತ್ತು ಜಿ ನಾಗರಾಜ್ ಅವರು ಮತ್ತು ಎಲ್ಲ ನಮ್ಮ ಕೋರ್ ಕಮಿಟಿ ಸದಸ್ಯರೆಲ್ಲ ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ವಿಗೆ ಇವರೆಲ್ಲರ ಶ್ರಮ ಇದೆ. ಒಂದು, ಎರಡನೇದಾಗಿ ನಾವು ಈ ಸಮಾವೇಶ ಯಾತಕ್ಕಾಗಿ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ನಿವೃತ್ತಿಯಾದ ನಂತರ ನಾವು ಅವರವರ ವಾಸಸ್ಥಳಗಳಿಗೆ ಅಥವಾ ಅವರ ಜನ್ಮಸ್ಥಳಗಳಿಗೆ ಹೋದ ನಂತರ ಅವರ ಸಂಪರ್ಕನೇ ನಮಗೆ ಕಡಿದೋಗಿರ್ತದೆ. ಅವರವರ ಸಾಂಸಾರಿಕ ಜೀವನದಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅವರವರ ಮಕ್ಕಳು ಮರಿಮಕ್ಕಳನ್ನು ನೋಡ್ಕೊಂಡಿರ್ತಾರೆ. ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ನಾವು ಅವರನ್ನು ಒಟ್ಟಿಗೆ ಸೇರಿಸಿ ಅವರನ್ನು ನೋಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ.
ಮತ್ತು ನಮಗೆ ಚೈತನ್ಯ ಮೂಡುತ್ತೆ. ಇದು ಸಂಶೋಧನೆ ಪ್ರಕಾರ ಒಂದು ಔಷಧಿ ನಮ್ಮ ಜೀವನದ ಗುಣಮಟ್ಟ ಸುಧಾರಿಸ್ಕೊಳ್ಳೋದಕ್ಕೆ. ಒಂದು ಎರಡನೇದು ನಾವು ಒಟ್ಟಿಗೆ ಸೇರಿ ನಾವೆಲ್ಲ ಕ್ರೋಢೀಕರಿಸೋದ್ರಿಂದ, ಈ ಸಂಘ ಒಟ್ಟುಗೂಡಿಸೋದ್ರಿಂದ ನಮ್ಮ ಆಗ್ತಕ್ಕಂಥ ತೊಂದರೆಗಳು ಆರೋಗ್ಯದ ಮೇಲೆ ಅಥವಾ ದುಷ್ಪರಿಣಾಮ ಉಂಟಾಗೋದ್ರಿಂದ ಕಷ್ಟದಲ್ಲಿ ಇರೋರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತು ನಾವು ಈ ಸಂಘದ ಮುಖಾಂತರ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅನುಷ್ಠಾನಗೊಳಿಸೋದಕ್ಕೆ ಇದು ಒಂದು ಸಾಧನ ಅಂತ ನಾವು ಉದ್ದೇಶ ಇಟ್ಕೊಂಡು ನಾವೆಲ್ಲ ಸದಸ್ಯರುಗಳು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇದು ಮೂಲ ಉದ್ದೇಶ. ಇದರಲ್ಲಿ ಸ್ವಾರ್ಥ ಏನೂ ಇಲ್ಲ. ನಾವೆಲ್ಲ ನಿವೃತ್ತರು, ತುಂಬು ಜೀವನ ನಡೆಸಿದ್ದೀವಿ. ಈಗ ನಾವು ನಮ್ಮ ಮೊಮ್ಮಕ್ಕಳು ನೋಡ್ಕೊಂಡಿರುವಂಥ ಕಾಲ. ಆದ್ದರಿಂದ ನಮಗೆ ಯಾವುದೇ ವಿಧವಾದಂಥ ಲಯಬಿಲಿಟೀಸ್ ಇಲ್ಲ. ನಾವು ಈಗ ದೇಶ ಸೇವೆ ಮಾಡಬೇಕು, ರಾಜ್ಯದ ಸೇವೆ ಮಾಡಬೇಕು ಅನ್ನೋದು. ಇಲಾಖೆಯ ಕೆಲವು ಸ್ಕೀಮ್ಗಳನ್ನು ಬೇರೆಯವ್ರಿಗೆ ಕೊಟ್ಟು ಮಾಡಿಸ್ತಾ ಇರ್ತಾರೆ. ಅಂಥ ಸ್ಕೀಮ್ಗಳನ್ನು ನಮಗೆ ಕೊಟ್ಟು ಉಚಿತವಾಗಿ ನಾವು ಮಾಡ್ತೇವೆ, ಅದು ನಮಗೆ ಕೊಡಿ ಅಂತ ಹೇಳಿದ್ದೇವೆ. ಸರ್ಕಾರನೂ ಮತ್ತು ಇಲಾಖೆನೂ ಒಪ್ಕೊಂಡಿದೆ. ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಏನಪ್ಪ ಬಿದ್ದಿಯಾ ಹಿಂದಕ್ಕೆ ಹೋಗಿ ಇದಕ್ಕೆ ಈ ಸಮಾರಂಭಕ್ಕೆ ಎಲ್ಲರ ಸಹಕಾರ ಕೊಟ್ಟಿದ್ದರಿಂದ ಇದು ನಡೀತಾ ಬಂದಿದೆ. ಮುಂದೂ ಹೀಗೆ ನಡೀಬೇಕು ಅಂತ ನನ್ನ ಆಸೆ. ನಾವೇ ಇರ್ಬೋದು, ಬೇರೆಯವರು ಇರ್ಬೋದು, ಹೇಗಾದರೂ ಈ ಒಂದು ಆರ್ಗನೈಸೇಷನ್ ಕಟ್ಟಿದ್ದೀವಿ. ಈ ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ ಮುಖ್ಯವಾದ ರಿಜಿಸ್ಟ್ರೇಷನ್ ಆಗೋದು ಒಂದು ಸರ್ಕಾರಕ್ಕೆ ಹೇಳಿರೋಂಥ ಮಾಡಿರ್ತೀವಿ. ಆದರೆ ಇಲ್ಲಿ ಎಲ್ಲರೂ ಸಹ ನಮ್ಮ ಒಂದೊಂದು ವಾರದ್ದು ಏನೇ ಒಂದು ಊಟದ ವ್ಯವಸ್ಥೆ ಎಲ್ಲ ನಾವೇ ಹಾಕ್ಕೊಂಡಿದ್ದೀವಿ. ಈ ಖರ್ಚನ್ನ ನಮ್ಮ ಸಂಘಕ್ಕೆ ಹಾಕಿಲ್ಲ. ಇದು ಬಹಳ ಮುಖ್ಯವಾದ್ದು. ಏಕೆಂದರೆ ಸಂಘದಲ್ಲಿ ಹೇಳ್ತಾರೆ ನೀವೆಲ್ಲ ಮಾಡ್ತೀರ, ನೀವೇ ದುಡ್ಡು ತಿಂದುಬಿಡ್ತೀರ ನಮ್ಗೆ ಕೊಟ್ಟಿರೋದೆಲ್ಲ. ಅದು ಖಂಡಿತ ಆಗಿಲ್ಲ. ಇದು ಪಕ್ಕ ನಾನು ಹೇಳೋದೇನು ಅಂದರೆ ಎಲ್ಲರ ಅವರ ಒಮ್ಮತದಿಂದ ಅವ್ರು ಕೊಟ್ಟಿರೋ ಒಂದು ಏನೇ ಒಂದು ಕಾಣಿಕೆ ಅಂತ ಆಗಿರ್ಬೋದು, ಮೆಂಬರ್ಶಿಪ್ ಅಂತ ಆದರೂ ಆಗ್ಬೋದು, ಎಲ್ಲರೂ ಬನ್ನಿ ಅಂತ ನಾವು ಕರೆಯೋಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡಿರೋದು. ಇದರಲ್ಲಿ ಎಲ್ಲರಿಗೂ ಒಂದು ಅವಕಾಶ ಇದೆ. ಈ ಒಂದು ಡೈರೆಕ್ಟ್ರಿ ಮಾಡೋದ್ರಿಂದ ಏನಾಗುತ್ತೆ, ಯಾರು ಎಲ್ಲಿ ಸಿಗ್ತಾರೆ ಹಾಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಡೈರೆಕ್ಟ್ರಿ ಮಾಡಬೇಕು ಅಂತ ನನ್ನ ಆಸೆ. ಬಹಳ ಮುಖ್ಯವಾದ್ದು ಅವರ ಹೆಸರು, ಅವರ ಈಗ ಕೇಳಿದ್ರಲ್ಲ ವ್ಯಾಟ್ಸಪ್ ನಂಬರ್ ಇರಬೇಕು ಅಂತ. ವ್ಯಾಟ್ಸಪ್ ನಂಬರ್ ಇಲ್ಲದೇ ಇದ್ದರೆ ಅದಕ್ಕೆ ಕಮ್ಯುನಿಕೇಷನ್ ಮಾಡೋಕ್ಕಾಗಲ್ಲ. ನಾನು ಎಲ್ಲರಿಗೂ ಇಮೇಲ್ ಇಟ್ಕೊಳ್ಳಿ ಅಂತ ಕೇಳಿದೆ. ವ್ಯಾಟ್ಸಪ್ ನಂಬರ್ ಆದರೂ ಇದ್ದರೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಮುಂದಿನ ವರ್ಷವೂ ಇದೇ ಥರ ಮಾಡಬೇಕು. ಇನ್ನೂ ವರ್ಷ ಚೆನ್ನಾಗಿ ಮಾಡಬೇಕು ಅಂತ ಇದ್ದೀವಿ. ಇದು ಎಲ್ಲರ ಒಂದು ಮುಂದೆ ವರ್ಷ ಬರೋ ಹೊಸ ನಿವೃತ್ತಿ ನೌಕರರು ಇದಕ್ಕೆ ಬಂದು ಸೇರ್ಕೊತಾರೆ, ಅವರು ಮೆಂಬರ್ಶಿಪ್ ತೊಗೊತಾರೆ. ಅದರಿಂದ ಎಲ್ಲ ಒಂದು ಈ ಒಂದು ಇವತ್ತಿನ ದಿವಸ ಏನೋ ಒಂದು 300 ಜನ ಇರ್ಬೋದು, ಇನ್ನೂ ಹೆಚ್ಚು ಜನ ಮೆಂಬರ್ಗಳಾಗಬೇಕು. ನಾವೇನು ದುಡ್ಡು ಕೊಟ್ಟು ಮೆಂಬರ್ ಆಗಿ ಅಂತ ಏನು ಹೇಳ್ತಾರೆ, ಯಾರಿಗೆ ಅವಕಾಶ ಇದೆಯೋ ಅವ್ರು ಬಂದು ಮೆಂಬರ್ ಆಗಲಿ. ಮೆಂಬರ್ ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ ಅಂತ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಸುಮಾರು 2 ವರ್ಷ ಹಿಂದೆ ಮದುವೆ ಸಮಾರಂಭದಲ್ಲಿ ಸೇರಿದಾಗ 4 ಜನ ಸೇರಿ ಯಾಕೆ ನಾವು ರಿಟೈರ್ಡ್ ಆದರೂ ಒಟ್ಟಿಗೆ ಸೇರ್ಬೋದು. ಕೆಲವರಂತೂ ರಿಟೈರ್ಡ್ ಮೇಲೆ ಒಬ್ಬರೊಬ್ಬರು ಮುಖ ನೋಡಿರಲ್ಲ, ಕೆಲವರು ಸ್ವರ್ಗಸ್ಥರಾಗಿರ್ತಾರೆ. ಅದೊಂದು ಗೆಟ್ ಟುಗೆದರ್ ಮಾಡಬೇಕಂಥೇಳಿ ನಾವು 4 ಜನ, ನಾನು, ಗೀತಾ, ಅರಸು ಮತ್ತು ಮಣಿ ವೆಂಕಟಸ್ವಾಮಿ, ಗೋವಿಂದರಾಜು ಎಲ್ಲ ಸೇರಿ ಮಾಡಿದ್ವಿ. ತುಂಬ ಸಕ್ಸಸ್ ಆಯಿತು. ಈಗಾಗಲೇ ಸುಮಾರು ನಿಯರ್ಲಿ 200 ಮೆಂಬರ್ಸ್ ಇದ್ದೀವಿ ಅದರಲ್ಲಿ. ಆಮೇಲೆ ನಾವು ಎಲ್ಲ ಆ್ಯಕ್ಟಿವ್ ಆಗಿದೆ. ಎವ್ರಿ ಮಂತ್ ಮೀಟ್ ಮಾಡ್ತೀವಿ, ಬೇರೆ ಕಾರ್ಯಕ್ರಮ ಮಾಡ್ತೀವಿ. ನಮಗೆ ಗೊತ್ತಿಲ್ಲದೇ ಡೊನೇಷನ್ಸ್ ಎಲ್ಲ ಬಂದಿದೆ. ನಮ್ಮ ಎಕ್ಸ್ಪೆಕ್ಟಿಂಗ್ ಜಾಸ್ತಿ ಬಂದಿದೆ. ಇನ್ನೂ ಮೋಟಿವೇಟ್ ಮಾಡಬೇಕು, ಇನ್ನೂ ಒಳ್ಳೆ ಕಾರ್ಯಗಳು ಮಾಡಬೇಕು. ನಮ್ಮ ಮುಖ್ಯ ಉದ್ದೇಶ ಯಾರಿಗೆ ನಮ್ಮ ಹಣ ಸಹಾಯ ಇರುತ್ತದೆ, ಮೆಡಿಕಲ್ ಇದಾಗಲಿ, ಕಾಲೇಜ್ ಫೀಸ್ ಆಗಲಿ, ಟೆಕ್ನಿಕಲ್ ಎಜುಕೇಷನ್ ಆಗಲಿ, ನಮ್ಮಲ್ಲಿ ಕೈ ಸಹಾಯ ನಾವೆಲ್ಲ ಕೊಡಲಿಕ್ಕಾಗಲ್ಲ. ಎಷ್ಟು ಕೊಡೋಕ್ಕೆ ಅಷ್ಟು ಕೊಡೋಕ್ಕೆ ಸಾಧ್ಯ, ಅದು ಮುಖ್ಯ ಉದ್ದೇಶ. ಆಮೇಲೆ ಅಟ್ ದ ಎಂಡ್ ಆಫ್ ದ ಡೇ ವೃದ್ಧಾಶ್ರಮ ಮಾಡಬೇಕು ಅಂತ ಇದ್ದೀವಿ. 5-10 years ಡೌನ್ ದ ಲೈನ್ ವೃದ್ಧಾಶ್ರಮ ಮಾಡಬೇಕು. ಈಗ ಪೇಪರಲ್ಲಿ ನೋಡ್ತಾ ಇಲ್ಲ, ಪೇರೆಂಟ್ಸನ್ನ ಯಾರು ನೋಡ್ತಾ ಇಲ್ಲ. ಸೊ ಅವರಿಗೂ ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದಕ್ಕೆಲ್ಲ ಹೇಳ್ಕೊಂಡಿಲ್ಲ. ಸೊ ಅವ್ರನ್ನ ಗುರುತಿಸಿ ಒಂದು 5 ಎಕರೆ ಜಮೀನು ತೊಗೊಂಡು ಒಂದೊಂದು ರೂಮ್ಸ್ ಎಲ್ಲ ಕಟ್ಟಿ ಮಾಡಬೇಕು ಅಂತ ಇದ್ದೀವಿ. ಇದೇ ರೀತಿ ನಿಮ್ಮ ಮುಂದೆ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಮ್ಮ ಇನ್ನೂ ಸುಮಾರು ಜನಕ್ಕೆ ಮೆಂಬರ್ ಆಗಲಿಕ್ಕೆ ಇಷ್ಟ ಇದೆ, ಗೊತ್ತಿಲ್ಲ ಅವ್ರಿಗೆ. ಫ್ರೀ ಮೆಂಬರ್ಶಿಪ್ನ ₹1 ಕಲೆಕ್ಟ್ ಮಾಡಲ್ಲ, ಫ್ರೀ ಮೆಂಬರ್ಶಿಪ್ ಇದೆ. ಒಂದು ಈಗ ಹೆಡ್ ಆಫೀಸಲ್ಲಿ ಒಂದು ಜಾಗ ಕೊಡ್ತಾ ಇದ್ದಾರೆ ನಮಗೋಸ್ಕರ.
ಕಮಿಷನ್ ಒಪ್ಕೊಂಡಿದ್ದಾರೆ. ಅಲ್ಲಿ ಮಾಡಿದ್ರೆ ಇನ್ನೂ ಫಾಸ್ಟಾಗಿ ಮೂವ್ ಆಗುತ್ತೆ. ಆದ್ದರಿಂದ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇನ್ನು ಮುಂದೆ ಸಹ ನಮ್ಮೆಲ್ಲ ಸಹೋದ್ಯೋಗಿಗಳು ನಮಗೆ ಪ್ರೋತ್ಸಾಹ ಕೊಡಬೇಕು, ಫಿಸಿಕಲಾಗಿ ಬರಬೇಕು, ಮೀಟಿಂಗ್ ಅಟೆಂಡ್ ಮಾಡಬೇಕು, ಧನ ಸಹಾಯ ಮಾಡಬೇಕು, ಸೂಕ್ತ ಸಲಹೆಗಳು ಕೊಡಬೇಕು. ಯಾಕೆ ನಾವೆಲ್ಲ ಮಾಸ್ಟರ್ಸ್ ಏನಲ್ಲ. ಈಗ ನಾವು ನಾವೆಲ್ಲ ಬೇಬಿ, ಇನ್ನೂ 1.5 years ಬೇಬಿ, ಇನ್ನೂ ಸಾಕಷ್ಟು ಬೆಳೀಲಿಕ್ಕಿದೆ. ನಮ್ಮನ್ನಂಥ ನೆಕ್ಸ್ಟ್ ಜನ್ರೇಷನ್ ಕೂಡ ಇದ್ರ ಬಗ್ಗೆ ಆಸಕ್ತಿ ಹೋಗಿ ಮಾಡಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಅಂತ ಹೇಳ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಲಾಖೆಯಲ್ಲಿ 35-40 ವರ್ಷ ಕೆಲಸ ಮಾಡಿರ್ತೀವಿ, ಒಟ್ಟಿಗೆ ಇರ್ತೀವಿ. ರಿಟೈರ್ಡ್ ಆದಮೇಲೆ ಬೇರೆ ಬೇರೆ ಎಲ್ಲ ಆಗಿಬಿಟ್ಟಿರ್ತೀವಿ. ಈಗ ಒಂದುಗೂಡಿ ಒಂದು ಕಡೆಗೆ ಸೇರಿಕೊಂಡು ನಗ್ತಾ ಒಟ್ಟಿಗೆ ಊಟ ಮಾಡಿ ನಮ್ಮ ಜೀವಿತಾವಧಿಯಲ್ಲಿ ಇರುವಂಥ ಆಯಸ್ಸನ್ನು ಮತ್ತೆ ಹೆಚ್ಚಿಸ್ಕೋಬೇಕು ಅನ್ನೋ ಒಂದಿದು ಸಂತೋಷದಿಂದ ಕಾಲ ಕಳಿಬೇಕು ಅಂತ ಉದ್ದೇಶದಿಂದ ನಾವು ಈ ಸಂಘ ಪ್ರಾರಂಭ ಮಾಡಿದ್ವಿ. ಆಮೇಲೆ ಕೆಲವರು ಅಭಿಪ್ರಾಯದ ಪಟ್ಟರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂಥ ಕಾರ್ಯಕ್ರಮಗಳನ್ನು ಒಂದು 10 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಮುಂದಿನ ದಿನದಲ್ಲಿ ಆ 10 ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನಗೊಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಅದರಲ್ಲಿ ಮುಖ್ಯವಾದ್ದು ಮಕ್ಕಳಿಗೆ, ರಿಟೈರ್ಡ್ ಆದ ಕುಟುಂಬದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋದೊಂದು. ಆಮೇಲೆ ವಯಸ್ಸಾಗಿ ಕಾಯಿಲೆ ಇದ್ದಾಗ ಅಂಥವ್ರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ, ಅಂಥವ್ರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಆಮೇಲೆ ನಮ್ಮ ವಯಸ್ಸಾದ ಕಾಲದಲ್ಲಿ ಮನೆಯಲ್ಲಿ ಕೂತ್ಬಿಟ್ಟಿರ್ತಾರೆ, ಅವ್ರಿಗೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ. ಅಂಥವ್ರಿಗೆ ನಾವು ಮನೆಗಳಿಗೆ ಹೋಗ್ಬಿಟ್ಟು ಹಣ್ಣು ಕೊಟ್ಬಿಟ್ಟು ಮಾನಸಿಕ ಸ್ಥೈರ್ಯ ತುಂಬಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಎಲ್ಲ ಹಿರಿಯರಿಗೂ ಒಂದು ಕಡೆ ಕೂಡಿಸಿ ಎಲ್ಲ ಮಾತಾಡಿಸಿ ಒಂದು ಸಂತೋಷಪಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಎಲ್ಲರಿಗೂ ಒಂದು ಖುಷಿ ಇರ್ತದೆ. ಅವ್ರಿಗೂ ಭಾಗಿಯಾದವ್ರಿಗೆ ಖುಷಿ ಇರ್ತದೆ, ಅವ್ರು ನೋಡೋಕೆ ಬಂದವ್ರಿಗೂ ಖುಷಿ ಇರ್ತದೆ, ಎಲ್ಲರೂ ಖುಷಿ ಪಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಸಂಘನ ಸ್ಥಾಪನೆ ಮಾಡಿದ್ವಿ ಸರ್. ಬರಬಹುದು 17-70 ಅಷ್ಟೇ. 7 ಬ್ಯಾಚ್ ಮಾಡೋದು ಅಲ್ಲ ಐತೆ ಹಾಕ್ರಿ. ಒಂದು ಕಡೆಯಿಂದ ಒಂದು ಗಂಟೆ ಮಾಡ್ಕೊಂಡು ಕೂತ್ಕೊಡ್ರಿ. ಅದನ್ನು ಈ ಕಡೆ ಬಾ, ಸೆಂಟ್ರ್ ಬ್ಯಾಗ್ ಪ್ಯಾಕಪ್ ಹೈಯೆಸ್ಟ್ ಸ್ಕೋರ್ ನಿಮ್ಮದು? ಶುಗರ್ ಹೈಯೆಸ್ಟು 93
ಹೌದು ಸರ್, ಇವಾಗ ಇರೋದ್ರಲ್ಲಿ ಸೀನಿಯರ್ ಮೋಸ್ಟ್ ಸರ್. ಸೆಕೆಂಡ್ ಸೀನಿಯರ್ ಮೇಡಮ್ ಯಾರೆಲ್ಲಪ್ಪ ಈಗ ಬನ್ನಿ, ಅಥವಾ ರೇವತಿ ಅವರು ಬನ್ನಿ. ಒಬ್ಬರೇ ರೆಡಿ ಇರೋದು. ಶಂಕ್ರಿ ಅವರು ಯಾರಾದರೂ ಲೇಡೀಸ್ ಯಾರಾದರೂ ಬನ್ನಿ. ಒಬ್ಬರು ಬಂದರೆ ಸಾಕು. ಲೇಡೀಸ್ ಬಂದಾಗ ನೀವು ಹಾಕಬೇಕು ಅಂತ ನಾವು ಈಗ ಯಜಮಾನರಲ್ಲೇ ಇಲ್ಲ, ನಾವು ಹಾಕಕ್ಕಾಗಲ್ಲ. ಅಲ್ಲ, ಅದಕ್ಕೆ ಹೇಳಿದ್ರೆ ನಾವು ಹೇಗೆ ಹಿಂದೂ ಧರ್ಮದಲ್ಲಿ ಯಾರು ಹಾಕ್ಬೋದು ಅಂತ ಹೇಳಿರ್ತಾರೆ. ನಾವು ಯಾರಿಗೂ ಹಾಕಿದ್ರೆ ಏನಂತಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಒಂದು ಗುರ್ತಿಗೆಪ್ಪ. ನೆಕ್ಸ್ಟ್ ಅಲ್ಲ, ಇನ್ನೊಂದು ಒಬ್ಬರಿದ್ದಾರೆ. ಮುಂದೆ ಅಂಕಲ್ ಸ್ವಲ್ಪ ಆ ಕಡೆ ಹೋಗಿ. ಹಾಯ್ ನೋಡಿ, ಹಂಗೆ ರೀ, ಸೆಂಚುರಿ ಬಾರಿಸ್ಬೇಕು. ಹಂಗೆ ಫೋಟೋ ತೆಗಿ. ಓಕೆ, ಲೇಡೀಸ್ ಫಸ್ಟು. ಸ್ವಲ್ಪ ಆ ಕಡೆ ಹೋಗಿ. ಅವ್ರದ್ದೆಲ್ಲ ಫೋಟೋ ತೆಗಿಬೇಕು, ಹಿಂದಕ್ಕೆ ನಿಂತ್ಕೊಳ್ಳಿ. ಸ್ವಲ್ಪ ಈ ಕಡೆ ನೋಡಿ, ಎಲ್ಲರೂ ಚಪ್ಪಾಳೆ ಹೊಡೀರಿ. ಪುಷ್ಪ ಮೇಡಮ್. ಎಲ್ಲಿ ನೋಡಿ, ಶಂಕರ ಮೇಡಮ್ ಈ ಕಡೆ ನೋಡಿ. ಮೇಡಮ್ ಬರ್ತಾರೆ. ಏನಪ್ಪ ಮೇಡಮ್ ಇಲ್ಲಿ ಸ್ವಲ್ಪ ಲೇಡೀಸ್ ಗಂಡಿಗುಡಿ ವಯಸ್ಸು. ಫ್ಯಾಮಿಲಿ ಮೆಂಬರ್ಸ್ ಬಂದ್ಬಿಡಿ, ತಾವು ಫ್ಯಾಮಿಲಿ ಬಂದ್ಬಿಡಿ, ತಾವು ಬಂದ್ಬಿಡಿ, ಮನೆಯವರು ಇದ್ರೆ ಹಿಂದೆಗಡೆ ಬರಲಿ ಅಂತ ಹೇಳ್ತೀವಿ. ಇಲ್ಲಿ ಬಂದು ಸಾಯ್ಬಿಟ್ಟು ಜೊತೆಗೆ ಎಲ್ಲ ಬರ್ತೀವಿ. ಹಿಂದೆ ಇಡಪ್ಪ. ಕಪಾಲಿಗ ಸರ್, ನಮ್ಗೆ ಬಂದಕ್ಕೆ ಬಾಳೆ ಬಂದ್ಬಿಡಿ ಈ ಕಡೆ ಸೈಡ್ಗೆ.
ಮೈಲೋಡಿಮ್ಮ ಧನ್ಯವಾದಗಳು. ಕಾಫಿ ಇದೆ ಸರ್, ನೆಕ್ಸ್ಟ್ ಕಾಫಿ ಇದೆ. ಕಾಫಿ ಸನ್ಮಾನಿತರು ಸೇರಿದಂತೆ ಇರ್ತಕ್ಕಂಥ ಎಲ್ಲ ಸದಸ್ಯರು 4 ಗಂಟೆಗೆ ಚಹಾ ಬಿಸ್ಕೆಟ್ ಎಲ್ಲ ಇದೆ, ಸೇವಿಸಿ ಅಲ್ಲಿವರೆಗೆ ಕಾರ್ಯಕ್ರಮ ನಡೀತಾ ಇದೆ. ಒಂದು ನಿಮಿಷ ಸ್ವಲ್ಪ ಭೀಮಾ. ಓಕೆ 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 ಓಕೆ. ಮನೆಯವರಿದ್ದಾರೆ ಇಬ್ರು. ಸಿದ್ದರಾಮಯ್ಯ ನಮ್ದು ತೆಗೆದುಕೊಂಡ ಇದ್ದಾರೆ. ಫೋಟೋ ತೆಗಿತೀನಿ. ನೀವು ಹೇಳಿ ಯಾವಾಗ ಆಯ್ತಾಯ್ತು. ಈಗ 2 ಜನ ಇರೋದು. ಈಗ ತಂದ್ರೆ ಅವ್ರ ಹತ್ರ ಇಸ್ಕೊಳ್ಳಿ. ಇದೇ ಕೊಟ್ಬಿಡಿ. ಆಯ್ತಾ? ಇನ್ನೊಂದು ಮೈಸೂರಿನವ್ರಿಗೆ ಮೇಡಮ್ ಆಗಿದೆ, ಹಿಂದಕ್ಕೆ ಬಂದ್ಬಿಡಿ. ಹಿಂಗೆ ಬನ್ನಿ, ಜಾಗ ಇದೆ, ಅಲ್ಲಿ ತಿರ್ಗಾ ಹಾಕೊಂಡು ಹೋಗ್ತೀರಾ. ಹಾಕಿ ನಿಮ್ಮನ್ನು ಕಂಡ್ರೆ ಭಾಳ ಪ್ರೀತಿ. ಅದಕ್ಕೆ ಬೇಗ ಬೇಗ ಸರ್, ಇವ್ರು ಫೋಟೋ ದೊಡ್ಡದಾಗಿ ಮಾಡ್ತೀವಿ ಸರ್. ಹೆಂಗೆ ಹೇಳ್ತಾರೆ ಗೊತ್ತಾ? ಇಲ್ಲಿ ಬನ್ನಿ ನೋಡಿ ಅಕ್ಕ ಇಲ್ಲ ನೋಡಿ. ಬನ್ನಿ ಈ ಕಡೆ ಬನ್ನಿ ಬಸವರಾಜ್ ಆ ಕಡೆ ಆ ಕಡೆ. ನಂದು ಮೂರ್ತಿ
ನಿಮ್ಗೆ ಆಮೇಲೆ ಫೋನ್ ನಂಬರ್ ಕೊಡಿ. ಬ್ಯಾಗ್ ಇದೆಯಾ? ಬ್ಯಾಗ್ ಕೊಡ್ರಿ ಬಿಡಿ ಟ್ರೈ. ಇನ್ನೊಂದು ಸರ್ ಇಲ್ಲಿ ಸರ್ ಬನ್ನಿ ಅಧ್ಯಕ್ಷ ಬಂದ್ಬಿಡಿ ನೋಡ್ರಿ ಹೆಂಗೆ ಅವ್ರು ಹಾಕ್ತಾರ. ಓಕೆ ರಾಮನಗ ಆ ಕಡೆ ತಿರುಗೇನೆ ಕೊಡಿ ಗಿಫ್ಟ್ ಕೊಡಿ. ಓಕೆ ಹಾಗೆ ತಿರುಗಿ ಕೊಡಿ ಗಿಫ್ಟ್ ಕೊಡಿ. ಹಾಗೆ ಓಕೆ ಓಕೆ ಒಂದು ನಿಮಿಷ ಅಕ್ಕ ಇಲ್ಲ ನಿಮಿಷ ಹಂಗೆ ರೀ. ನೀವು ಕೈ ಎತ್ತಿದ್ರೆ ಸಾಕು, ನಿಮ್ಮ ಹೆಸರನ್ನ ಕರಿತೀವಿ. ದಯಮಾಡಿ ಯಾರು ಸಂಕೋಚ ಮಾಡ್ಕೊಳ್ಬೇಡಿ. ನೀವೆಲ್ಲ ನಮ್ಮ ಹಿರಿಯರು, ನಾವೆಲ್ಲ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರು. ದಯಮಾಡಿ ಯಾರು ಸಂಕೋಚ ಮಾಡ್ಕೊಬೇಡಿ, ದಯವಿಟ್ಟು ಕೈ ಎತ್ತಿ. ಉದಯ್ ಕಾಫಿ ನೋಡ ಬನ್ನಿ. ಇಲ್ಲ ಅಂದ್ರೆ ಈ ಸಮಾರಂಭದ ಬಗ್ಗೆ ಅನಿಸಿಕೆಗಳನ್ನ ಕರೂರ್ ಸಾಹೇಬರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ. ಇವಾಗ ಹೇಳಿ, ನಂತರ ಅವ್ರು ಮಾತಾಡಿದ ನಂತರ ನೀವು ಯಾರು ಇಲ್ವಾ? ಇನ್ನೊಬ್ರು ಬನ್ನಿ. ಉದಯ್ ನೋಡಪ್ಪ ಕಾಫಿ ಇದು ಆಮೇಲೆ ಬರ್ತಾನೆ ಒಂದು 4 ಗಂಟೆ ಮೇಲೆ. ಬರ್ಬೇಕಂತೆ ಬನ್ನಿ ಲಾಭ ಸರ್ ಚೆನ್ನಾಗಿದ್ದೀರಾ ಸರ್? ನಾನು ಆ ಕಡೆ ಬಂದ್ಬಿಡ್ಲಾ? ಒಂದು ಕಡೆ ಸರ್ ಅಧ್ಯಕ್ಷ ಇವಾಗ ಮಾಡ್ಬಿಡಿ, ಆಮೇಲೆ ಮಾಡಲಿಲ್ಲ. ನಾವೇನಪ್ಪ ಮಾಡೋಣ? ಕೊಡಿ ಗಿಫ್ಟ್ ಕೊಡಿ ಅಲ್ಲಿ ನೋಡಿ. ಇಲ್ಲ ಓಕೆ ಓಕೆ ನೀವು ಒಂದ್ಸಲ ಹಾಂ ಫಿಫ್ಟಿ ಹೇಳ್ಕೊಳ್ಳಿ. ಇಲ್ಲಿ ನೋಡಿ ಹಂಗೆ ಸುರೇಶ್ ಅಂತ ಬನ್ನಿ, ಒಂದು ನಿಮಿಷ ಬನ್ನಿ. ಸುರೇಶ್ ಅಕ್ಕ ಮುಂದೆ ಅಧ್ಯಕ್ಷ ಸನ್ಮಾನ ಮಾಡಿದ್ದೀವಿ. ನೀನು ಅಲ್ಲಿದ್ರೆ ನೀನೇ ಜನರಲ್ ಸೆಕ್ರೆಟರಿ ಮತ್ತೆ ಬಂದಿರ್ಬೇಕು. ಆಗೋವರೆಗೂ ಹಿಂದಿರ್ಬೇಕು ಅಂತ ಈಗ ಮಾತಾಡ್ಬೇಕಾದ್ರೆ ಗೊತ್ತಾಗ್ತದೆ.
ಅವೆಲ್ಲ ಇಲ್ಲ. ಓಕೆ, ಇನ್ನೊಂದ್ಸಲ ತಗೊಳ್ತೀನಿ. ಕಾರ್ಯಕಾರಿ ಸಮಿತಿಗೆ ಮೊಟ್ಟ ಮೊದಲು ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಜೋರ ಹೊಡೀರಿ, ಊಟ ಮಾಡಿದ್ದೀರಾ? ಅವ್ರು ಚಪ್ಪಾಳೆ ಹೊಡೆಯೋದ್ರ ಮೇಲೆ ನೀವು ಎಂತ ಊಟ ಕೊಟ್ಟಿ ಅನ್ನೋದು ಗೊತ್ತಾಗ್ತದೆ. ಅದು ನೀವೇ ಹಾಕ್ಬೇಕು ನೆಕ್ಸ್ಟ್ ರೊಟ್ಟಿ ಊಟ. ಸ್ನೇಹಿತರೆ, ಈ ಕಾರ್ಯಕ್ರಮದ ಬಗ್ಗೆ, ಈ ವರ್ಷ ಮಾಡಿದ ಕಾರ್ಯಕ್ರಮದ ಬಗ್ಗೆ ಒಂದು ಹೈಲೈಟ್ ಏನಪ್ಪಾ ಅಂತಂದ್ರೆ 75 ವರ್ಷ ದಾಟಿದವರಿಗೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ 75 ವರ್ಷ ದಾಟಿದವರಿಗೆ ಸನ್ಮಾನ ಮಾಡುವುದು. ನಮ್ಗೆಲ್ರಿಗೂ ಏನು ಅನಿಸ್ತು, ನಮ್ಗೆ ಇನ್ನೂ 75 ದಾಟಿಲ್ಲಲ್ಲ, ಅದಕ್ಕೆ ನಮಗೆಲ್ಲ ಏನು ಅನಿಸ್ತು ಅಂದ್ರೆ ರೂಟೀನ್ ಆದಂಥ ಕೆಲಸ ಅಂತ ತಿಳ್ಕೊಂಡು. ಆದರೆ ಸನ್ಮಾನಿಸಿಕೊಂಡವರಿಗೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ತೃಪ್ತಿ ಆಗ್ತದೆ. 75 ವರ್ಷಗಳಾದರೂ ಕೂಡ ಇಲಾಖೆ ನನ್ನನ್ನು ಮರ್ತಿಲ್ಲ ಅನ್ನುವಂಥ ಒಂದು ಭಾವನೆ ಅವರಿಗೆ ಬರ್ತದೆ. ಆ ಭಾವನೆಯಿಂದ ಇನ್ನೂ 100 ವರ್ಷ ಅವರು ಬದುಕ್ತಾರೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ, ಸಂಘದ ಬಗ್ಗೆ ಲಾಸ್ಟ್ ಟೈಮ್ ನಾನು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದೆ, ಕೆಲವೊಂದು ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೆ. ಅದು ಯಾವ ನನ್ನ ವೈಯಕ್ತಿಕವಾಗಿ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡಬೇಕಂತಕೊಂಡು ಅದಕ್ಕೆ ತನ್ನದೇ ಆದಂಥ ಅಥವಾ ನನ್ನದೇ ಆದಂಥ ಕೆಲವು ಕಾರಣಗಳುಂಟು. ಅದಕ್ಕೆ ನಾನು ನಿಮ್ಮೆಲ್ಲರ ಕ್ಷಮೆ ಯಾಚಿಸ್ತೇನೆ. ಈಗ ಊಟ ಮಾಡೋ ಟೈಮ್ನಲ್ಲಿ ಯಾರೋ ಗದಗಿನಲ್ಲಿ ಮಾಡಬೇಕು, ಗದಗಿನಲ್ಲಿ ಮಾಡಬೇಕಂತಕೊಂಡು ಅರಸರು ಕೇಳ್ತಾ ಇದ್ರು. ಗದಗಿನಲ್ಲಿ ನನಗೇನು ಅಷ್ಟೊಂದು ಅದು ಬಾಯಿ ತಪ್ಪು ಬಂದಿರೋದು. ಧಾರವಾಡಕ್ಕೆ ಬದಲಾಗಿ ಗದಗ ನೋಡ್ಬಿಡಿ, ಗದಗ ಅನ್ನೋದು ಧಾರವಾಡಕ್ಕೆ ಬದಲಾಗಿ ಬಾಯಿ ತಪ್ಪು ಬಂದಿರೋದು. ಅವ್ರು ಸರ್ವಿಸ್ ಮಾಡುವಾಗ ಅದೆಲ್ಲ ಧಾರವಾಡ ಜಿಲ್ಲೆ ಇತ್ತು. ಧಾರವಾಡಕ್ಕೆ ಮಾಡೋದಾಯ್ತಪ್ಪ ಅಂತಂದ್ರೆ ಚೌಡಯ್ಯ ಹೋಗಿ ಮಾಡೋದ್ರಲ್ಲಿ ಅದ್ರ ಜೊತೆನೆ ಮತ್ತೇನಾದ್ರೂ ಮಾಡಬಹುದು ಅನ್ನೋದನ್ನ ವಿಚಾರ ಮಾಡಬೇಕು. ಕೋರ್ ಕಮಿಟಿಯವರು ತಾವು ಮೀಟಿಂಗ್ ಮಾಡಿದಾಗ ಈ ವಿಷಯಗಳಲ್ಲಿ ವಿಚಾರ ಮಾಡಿ ಇಟ್ ಶುಡ್ ಬಿ ಬ್ರಾಟ್ ಟು ನೋಟಿಸ್ ಆಫ್ ದಿ ಜನರಲ್ ಮೆಂಬರ್ಸ್. ಒಂದು. ಎರಡನೇದು, ನಮ್ಮ ಪ್ರಕಾಶರು ಬೆಳಗ್ಗೆ ಹೇಳ್ತಾ ಇದ್ರು ಉತ್ತರ ಕರ್ನಾಟಕ ತಗೊಂಡ್ರು. ಒಂದಿಬ್ಬರಿಗೆ ಸೇರಿಸಿದ್ರೆ ಅವರು ಈಗ ಅವ್ರನ್ನ ಸ್ಯಾಟಿಸ್ಫೈ ಮಾಡ್ತದೆ. ಆದ್ರಿಂದ ನನ್ನನ್ನು ಬಿಟ್ಟು, ನಾ ಬೆಂಗಳೂರನ್ನ ತಿಳ್ಕೊಂಡೀಗ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಇಬ್ಬರನ್ನ ಈ ಕೋರ್ ಕಮಿಟಿಯಲ್ಲಿ ಸೇರಿಸಿ ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ತಾವು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ತಾವೇ 4 ಜನ ಸರಿ ಗೊತ್ತು, ಧಾರವಾಡನೂ ಗೊತ್ತು ತಮಗೆ. ಆ ಭಾಗದಲ್ಲಿರೋದು ನನಗೂ ಗೊತ್ತು, ತಮಗೂ ಗೊತ್ತು. ಅವ್ರು ಸೇರಿಸಿ ಅಂತ ಹೇಳಿದ್ರೆ ಸದಸ್ಯರು ನಾವು ಕೇಳ್ಕೊಂಡು ಆಯ್ತು. ನಾನು ಯಾವುದೋ ಹೆಸರು ಹೇಳೋಲ್ಲ, ನಿಮಗೆ ಅನ್ಆಕ್ಚುಲಿ ನಿಮ್ಗೆ ಹೇಳ್ತೇನೆ. ಓಕೆ. ಕೋರ್ ಕಮಿಟಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಹೆಚ್ಚೆಚ್ಚು ನಾವು ಈ ಒಂದು ಸಂಘದಿಂದ ನಮ್ಮ ನಿವೃತ್ತರಾದಂಥ ಸದಸ್ಯರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದು ಒಳ್ಳೆಯದು. ಅಸೋಸಿಯೇಷನ್ ವೆಬ್ಸೈಟ್ ಇದೆಯಲ್ಲ, ಅಸೋಸಿಯೇಷನ್ ವಾಟ್ಸಪ್ ಇದೆಯಲ್ಲ, ಅದರಲ್ಲಿ ಬರುತ್ತೆ. ನಮ್ಮ ಸದಸ್ಯರಲ್ಲಿ ಕಾಂಟ್ಯಾಕ್ಟ್ ಇರ್ತದೆ. ಆ ಕಾಂಟ್ಯಾಕ್ಟ್ ಅನ್ನು ಬಳಸಿ ನಾವು ಅವರಿಗೆ ಹೆಲ್ಪ್ ಆಗುವಂತ, ಅವರಿಗೆ ಸಹಾಯ ಆಗುವಂತ ಒಂದು ವ್ಯವಸ್ಥೆ ಬೇಕಂತಕೊಂಡು ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ನಮ್ಮ ಈ ಇಂದಿನ ಸಭೆಯನ್ನು ಆಯೋಜಿಸಿ ನನಗೆ ಇನ್ವೈಟ್ ಮಾಡಿದಂಥ ಮೇಡಮ್ ಅವರಿಗೂ ಫಸ್ಟು, ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಎಲ್ರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ನನ್ನ ಪರವಾಗಿ ಬಹುಶಃ ದಿವಸ ಯೋಗ ಅನೇಕ ಇಲಾಖೆಗಳಿದ್ದಾವೆ. ಇಲಾಖೆಗಳಲ್ಲಿ ಒಂದೊಂದು ಸಂಘಗಳಿದೆ. ಆ ಸಂಘಗಳು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಅಫಿಲಿಯೇಷನ್ ಆಗಿದೆ. ಆದರೆ ನಿವೃತ್ತ ನೌಕರರ ಸಂಘ ಅಂತ ಯಾವುದೇ ಇಲಾಖೆನಲ್ಲಿ ಇಲ್ಲ. ಅದು ಕರ್ನಾಟಕ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಇದೇ ಪ್ರಥಮ ಬಾರಿಗೆ ನೀವು ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘ, ಏಕೈಕ ಸಂಘ. ಆದರೆ ಇವೆಲ್ಲ ಸಂಘಗಳ ಇಲಾಖೆಗಳಿಗೆ ಭೈರಪ್ಪನವರು ಈಗ ಅಧ್ಯಕ್ಷರಾಗಿದ್ದಾರಲ್ಲ, ಆ ಸಂಘದ ಅಡಿನಲ್ಲಿ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ
ನೌಕರರು ಅದು ಸದಸ್ಯರಾಗಿದ್ದಾರೆ. KP ಶ್ರೀನಿವಾಸ್ ಬರ್ಬೇಕು ಮೇಲೆ. ಈ ಕಡೆ ಜಿಲ್ಲೆಗಳಿಗೆಲ್ಲ ಅಡಿಷನಲ್ ಡೈರೆಕ್ಟರ್ ಆಗಿದ್ದ ಗೊತ್ತಾಗೆಲ್ಲ ಹಾಕಿದ್ದಿಲ್ಲ. ಬಳ್ಳಾರಿ JD ಆಗಿದ್ದಾಗ ಅಡಿಷನಲ್ ಡೈರೆಕ್ಟರ್ ಇನ್ಚಾರ್ಜ್ ಇನ್ನೂ ಫಂಕ್ಷನ್ ಬಂದಿಲ್ಲ. ಇಲ್ಲಿ ಓಕೆ. ಇಂಥ ಭಾಳ ಸನ್ಮಾನ ಮಾಡಿಸ್ಕೊಂಡಿದ್ದೀನಿ ನಾನು. ಆಮೇಲೆ ಹೊಳ್ಕೊಂಡು ನಮ್ಗೆ ಇಲ್ಲಿ ಓಕೆ. ಇದು ಧಾರವಾಡಕ್ಕೆ ಹೋದಾಗ ಎಲ್ಲ ಬೆಳ್ಳಿಗೂ ಕೊಡ್ತೀವಿ. ಹೋದಾಗ ಅಂತ ಹೇಳಿ ಇಲ್ಲಿ ಓಕೆ. ಕರೆಕ್ಟ್ ಹೇಳಿಲ್ಲ ಸರ್ ಮಾಡ್ತಾರೆ. ಇಲ್ಲಿ ಓಕೆ. ಡಾಕ್ಟ್ರುಗಳು ಹೇಳಿದ್ದನ್ನ ಪೇಷಂಟ್ಗಳು ಇಲ್ಲಿ ಥ್ಯಾಂಕ್ ಯು. ಬೇರೆಗೌಡ ಕರಿಯೋರಿಗೆ ಮೇಲ್ ಬನ್ನಿ ಸರ್. 3 ಜನ ಬನ್ನಿ. ನೀವು ಬನ್ನಿ ಆ ಕಡೆಗೆ ಬಮ್ಮ. ಇಲ್ಲಿ ಒಂದು ನಿಮಿಷ. ಮೂರೇ ಜನ ಸರ್. ಫೋಟೋ ತಂದಿಲ್ವಾ? ಈ ಕಡೆ ಬನ್ನಿ ಮೂರೇ ಜನ ಬನ್ನಿ ಸರ್. ಇದ್ದಾಗೆ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಮಾಡಿದೆ ಅಂತೇಳಿ ಗೊತ್ತಾಗುತ್ತೆ. ಇದಕ್ಕೆ ಆಸಕ್ತಿ ತಗೊಂಡು ಇದಕ್ಕೆ ಯಾವಾಗ ಇದನ್ನ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಅದನ್ನ ಕಾರ್ಯರೂಪಕ್ಕೆ ತಂದಿದಾರಲ್ಲ, ಅದು ಬಹಳ ಮಹತ್ವದ ಕೆಲಸ. ಇದಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಜಿ ನಾಗರಾಜ್ ಸರ್, ಅವರಿಗೂ ಕೂಡ ನಿಮ್ಮ ಪರವಾಗಿ ಅಭಿನಂದನೆ ಅರ್ಪಿಸ್ತಾ ಇದ್ದೀನಿ. ಇದು ಹೀಗೆ ಮುಂದುವರಿಲಿ. 2 ವರ್ಷದಿಂದ ಮಾಡಿದ್ರಿ ಮತ್ತು ಮೈಸೂರಿನಲ್ಲಿ ಮಾಡಿದ್ರೆ ಕಾಣುತ್ತೆ, ಧಾರವಾಡದಲ್ಲಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ನಾವು ಹೇಳಿದ್ರಿ. ಇದೇ ತರ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿ ನನ್ನ ಅನಿಸಿಕೆ. ಆದ್ರೆ ಇದಕ್ಕೆ ಸಂಪನ್ಮೂಲ ಕೊರತೆ ಆಗುತ್ತೆ ಕಾಣುತ್ತೆ. ನಾವೇನೋ ದುಡ್ಡು ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅದೇನು ಮಾಡ್ಲಿಕ್ಕೆ ತೊಂದರೆ ಏನಿಲ್ಲ. ಆದ್ರೆ ಮುಂದಾಳು ತೋರಿಸೋದು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ನಮ್ಮ ಕರು ಸರ್ ಏನ್ ಹೇಳಿದ್ರು, ಏನೋ ಮಾಡ್ತಾನೆ ನೋಡ್ರಿ ಅವ ಇವಾಗ ಕೇಳ್ರಿ ಅಂತ ಹೇಳಿ. ನಾ ಏನು ಮಾಡಿಲ್ಲ. ನಾವಿರೋದು ಬನ್ನೇರ್ಘಟ್ಟ ರೋಡ್ ಹುಳಿಮಾ ಹತ್ರ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಕಾಲೇಜಲ್ಲಿ ಇದೀವಿ ನಾವು. ಅಲ್ಲ ಮಣಿಮ ಹತ್ರ ಇದು ವೈಶ್ಯ ಬ್ಯಾಂಕ್ ಎಂಪ್ಲಾಯೀಸ್ ಒಂದು ಕಾಲನಿ ಇದೆ. ಅಲ್ಲಿ ನಿಯರ್ಲಿ ಒಂದು 200 ಮೆಂಬರ್ಸ್ ಇದಾರ. ವೈಶ್ಯ ಬ್ಯಾಂಕ್ ಇಂದ ರಿಟೈರ್ಡ್ ಆದವರು ಅವರು ಮನೆ ಕಟ್ಟಿದಾರ. ಅವ್ರು 8 ವರ್ಷದಿಂದ ಒಂದು ಶಾಂತಿ ನಿಕೇತನ ಮಾರ್ನಿಂಗ್ ವಾಕರ್ ಅಸೋಸಿಯೇಷನ್ ಅಂತೇಳಿ ಫಾರ್ಮ್ ಮಾಡಿದಾರೆ. 8 ವರ್ಷದಿಂದ ಮಾಡಿದಾರ. ಅದರಲ್ಲಿ ಇದ್ದವ್ರು ಎಲ್ಲರೂ ಮ್ಯಾಕ್ಸಿಮಮ್ ಬ್ಯಾಂಕ್ನವ್ರು ಇದ್ರು. ಆಮೇಲೆ ಜನರಲ್ ಮ್ಯಾನೇಜರ್, ಸೆಕ್ರೆಟರೀಸ್,
ಆಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ಅಲ್ಲಿ 43 ವರ್ಷದಿಂದ 82 ವರ್ಷದವರು ಕೂಡ ಇದ್ದಾರೆ. ತುಂಬಾ ಆಕ್ಟಿವ್. 82 ವರ್ಷದಿದ್ದವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತೇಳಿ ನಮ್ಗಿಂತ ತುಂಬಾ ಆಕ್ಟಿವ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಇದು 8 ವರ್ಷದಿಂದ ಬೆಳಿಗ್ಗೆ 7 ಗಂಟೆಯಿಂದ 8:15 ಯೋಗ ಮಾಡ್ತೀವಿ. ಯೋಗ ಆಮೇಲೆ ಅವ್ರ ಜೊತೆ ಈಗ ಆಗಲೇ ಹೇಳ್ತಾ ಇದ್ರು, ನಾವು ಅಲ್ಲಿ ಇವ್ರು ನಮ್ಮ ಗುರುರಾಜ್ ಅವ್ರು ಹೇಳ್ತಾ ಇದ್ದಾರೆ, ನೋಡಿ ನಮ್ಮನ್ನ ಯಾರು ಕೇಳೋರಿಲ್ಲ ಅಂತೇಳಿ ನಾವು ಡಿಪ್ರೆಷನ್ಗೆ ಹೋಗ್ತಾ ಇದೀವಿ. ಯೋಗ ಆದ್ಮೇಲೆ ನಾವೆಲ್ಲ ಚರ್ಚೆ ಮಾಡ್ತೀವಿ, ಚಿಟ್ಚಾಟ್ ಹಿಂಗೆ ಏನೋ ಮಾತಾಡ್ಕೊಂತ ಇದ್ದಂಗೆ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ. ಆಮೇಲೆ ಟೀ ಕುಡಿದು ಮಾಡಿ ಹೋಗ್ತೀವಿ. ಆಮೇಲೆ ಒಂದು ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದಾರೆ ಅಂತ ಹೇಳಿದ್ರೆ ಅಲ್ಲಿ 60 ಜನ ಇದ್ದೀವಿ ನಾವು. 60 ಜನರಲ್ಲಿ ಅವ್ರ ಬರ್ತ್ಡೇ ಮತ್ತು ಮ್ಯಾರೇಜ್ ಆನಿವರ್ಸರಿ ಎಲ್ಲರದ್ದು ಡೇಟ್ ಆಫ್ ಬರ್ತ್, ಮ್ಯಾರೇಜ್ ಆನಿವರ್ಸರಿ ಎಲ್ಲ ಡೀಟೇಲ್ ಎಲ್ಲ ಅವ್ರ ಮಾತ್ರ ಇದೆ. ಆ ತಿಂಗಳು ಯಾರ್ದು ಮ್ಯಾರೇಜ್ ಆನಿವರ್ಸರಿ ಮತ್ತು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಅವ್ರಿಗೆ ತಿಂಗಳ ಕೊನೆಗೆ ಬ್ರೇಕ್ಫಾಸ್ಟ್ ಹೋಸ್ಟ್ ಮಾಡ್ಬೇಕು. ಯೋಗ ಮುಗಿದ 8-9 ಗಂಟೆಗೆ ಎಲ್ಲರೂ ಬರ್ತಾರೆ. ಒಂದು 60-70 ಜನ ಬರ್ತಾರೆ. ಬಂದು ಎಷ್ಟು ಎಕ್ಸ್ಪೆಂಡಿಚರ್ ಬರ್ತದೆ, ಸಾಮಾನ್ಯವಾಗಿ ಒಂದು 6,000 to 7,000 ರೂಪಾಯಿ ಬರ್ತದೆ. ಒಬ್ಬೊಬ್ಬರಿಗೆ 1,000 ರೂಪಾಯಿ ಬರ್ತದೆ. ಆಮೇಲೆ ತಿಂಗಳ ಕೊನೆಗೆ ಈ ಮ್ಯೂಸಿಕ್ ಎಲ್ಲ ಮರೆತು ಹೋಗಿರ್ತಿತ್ತು. ನಾವೆಲ್ಲ ಕಾಲೇಜಿನಾಗ ಇದ್ದಾಗ ಹಾಡೆಲ್ಲ ಹೇಳ್ತಿದ್ವಿ. ಅದೆಲ್ಲ ಇದ್ದವ್ರು ಒಂದು 20-25 ಜನ 4 ಗಂಟೆಯಿಂದ 6 ಗಂಟೆಗೆ ಮ್ಯೂಸಿಕ್ ಹಾಡು ಹೇಳ್ತಾರೆ. ಅದ್ರ ಎಕ್ಸ್ಪೆಂಡಿಚರ್ ಅವ್ರು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಮೇಲೆ ಪಿಕ್ನಿಕ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಪಿಕ್ನಿಕ್ ನಲ್ಲಿ ಬೇರೆ ತಿರುಪತಿಗೆ, ಶ್ರೀಶೈಲ, ಆಮೇಲೆ ಈಗ ಒಂದೊಂದು ದಿವಸ ಪ್ರೋಗ್ರಾಮ್ ಕೂಡ ಇದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಯಾರು ಇಷ್ಟು ಜನ ಇದಾರಪ್ಪ, 60 ಜನ ಇದಾರ. ಈಗ ನೋಡಿ ಈಗ ಒಂದು ಸನ್ಮಾನ ಮಾಡಿಸ್ಕೊಂಡಿರಲ್ಲ, ಸನ್ಮಾನ ಇಲ್ಲಿ ಬಂದೆ ನೀವೆಲ್ಲ ನೆರೆದಿರಲ್ಲ, ಖಂಡಿತವಾಗಿ ನಿಮ್ಮ ಏಜ್ ಇನ್ನೂ 2 ವರ್ಷ ಹೆಚ್ಚಾಗುತ್ತೆ. ಯಾಕಂದ್ರೆ ಒಂಥರ ಎನರ್ಜಿ ಬಂದಂಗ ಆಗುತ್ತೆ. ಇಲ್ಲೆಲ್ಲ ಇವ್ರು ಮಾಡಿದ ಕಾರ್ಯಕ್ರಮ ನೋಡಿದ್ರೆ ನಮ್ಗೊಂಥರ ಎನರ್ಜಿ ಬಂದಂಗ ಆಗುತ್ತೆ. ನೀವೆಲ್ಲ ನಾವು ಈ ಒಂದು ಪ್ರೋಗ್ರಾಮ್ ನಿಂದ ನಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ ಜೊತೆ ಇದ್ದಾರಪ್ಪ. ನಾವು ಬರೀ ಫೋನಲ್ಲಿ ಮಾತಾಡ್ತೀವಿ, ಸ್ವಲ್ಪ ದಿನ ನಮ್ಗೆ ಗ್ರೂಪ್ ನಲ್ಲಿ ಒಂದು 5-6-7-8 ಜನ ಮಾತಾಡ್ತಾ ಇದ್ವಿ. ಈಗ ನೋಡಿದ್ರೆ ಈಗೆಲ್ಲರೂ ಒಂದು ಇಷ್ಟು ಜನರು ಇದ್ದಾರೆ ಅಂತೇಳಿ ಬಹಳ ಒಂದು ನಮ್ಮ ಹಿಂದಿನ ವೈಭವವನ್ನು ನಾವು ನೆನಪಿಸ್ಕೊಂತ ಇದೀವಿ. ಈ ಒಂದು ಕಾರ್ಯಕ್ರಮವನ್ನು ಇದೇ ತರ ನೀವು ಮೇಲೆ ಮಾಡ್ರಿ, ನಾವು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಅಲ್ಲೋಗಿ ನೀವು ಕೊಡಿ. ಬಂದ್ಬಿಡಿ. ನೋಡಿ ಓಕೆ. ಇನ್ನ 3 ಜನ ಇದ್ದಾರೆ. ಇಲ್ಲಿ ಇಲ್ಲಿ ಒಂದು ನಿಮಿಷ ಹಂಗೆ ಇಲ್ಲಿ ಇಲ್ಲ ನೋಡಿ. ಓಕೆ ಪುಷ್ಪ ಮೇಡಮ್. ಹೌದು ಇಲ್ಲಿ ಓಕೆ. ನೀವೇ ಮಾಡ್ಬೇಕು ಬನ್ನಿ. ಸುರೇಶ್ KP ಶ್ರೀನಿವಾಸ್ ಇಲ್ಲಿ ಓಕೆ.
ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ಇರಿ ಒಂದು ಫೋಟೋ ಇಟ್ಕೊಳ್ಳೋದು. ಬನ್ನಿ ನೀವು ಬಾರಪ್ಪ. ಹಾಂ, ಇಲ್ಲಿ ನೋಡಿ ಓಕೆ. ಇಲ್ಲಿ ಹಾಂ, ಇಲ್ಲಿ ಬಾರಪ್ಪ ಸೆಕ್ರೆಟರಿ ತಗೊಂಡೋಗಿ ಆಗಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ಬಂದ್ಬಿಡ್ಬೇಕು. ಹಂಗೇ ರೀ. ಅಂತ ಇದು ಪುನರಾವರ್ತನೆ ನಮ್ಮ